ಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಯೇಸುವೇ ಸ್ತೋತ್ರ, ಯೇಸುವೇ ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ, ಯೇಸುವೇ ನಿಮಗೆ ಆರಾಧನೆ, ಯೇಸುವೇ ನಿಮ್ಮ ಪಾದ ಚರಣಗಳಿಗೆ ಆರಾಧನೆ, ಯೇಸುವೇ ನಿಮ್ಮ ದಿವ್ಯ ವಾಕ್ಯಕ್ಕೆ ಆರಾಧನೆ, ಯೇಸುವೇ ನಿಮ್ಮ ದಿವ್ಯ ನಾಮಕ್ಕೆ ಆರಾಧನೆ, ಯೇಸುವೇ ನಿಮ್ಮ ದಿವ್ಯ ಕೃಪೆಗೆ ಆರಾಧನೆ, ಯೇಸುವೇ ನಿಮಗೆ ಆರಾಧನೆ, ಯೇಸುವೇ ನನ್ನನ್ನು ಅನುಗ್ರಹಿಸಿರಿ, ಯೇಸುವೇ ನನ್ನನ್ನು ಪರಿವರ್ತಿಸಿರಿ, ಯೇಸುವೇ ನನ್ನ ಮಾತುಗಳಿಂದ ನನ್ನನ್ನು ಪರಿವರ್ತಿಸಿರಿ, ಯೇಸುವೇ ನನ್ನ ಚಿಂತನೆಗಳಿಂದ ನನ್ನನ್ನು ಪರಿವರ್ತಿಸಿರಿ, ಯೇಸುವೇ ನನ್ನ ಸಂಭಾವನೆಗಳಿಂದ ನನ್ನನ್ನು ಪರಿವರ್ತಿಸಿರಿ, ಯೇಸುವೇ ನನ್ನ ಪಾಪಗಳಿಂದ ನನ್ನನ್ನು ಪರಿವರ್ತಿಸಿರಿ, ಯೇಸುವೇ ನನ್ನ ಪ್ರವಚನಗಳಿಂದ ನನ್ನನ್ನು ಪರಿವರ್ತಿಸಿರಿ, ಯೇಸುವೇ ನನ್ನನ್ನು ಪರಿವರ್ತಿಸಿರಿ, ನಿಮಗೆ ಬೇಡವಾದವುಗಳಿಂದ ನನ್ನನ್ನು ಪರಿವರ್ತಿಸಿರಿ, ಲೋಕದ ಮೋಹಗಳಿಂದ ಪರಿವರ್ತಿಸಿರಿ, ಲೋಕದ ದುಷ್ಟತೆಗಳಿಂದ ಪರಿವರ್ತಿಸಿರಿ, ಎಲ್ಲ ಬಲಹೀನತೆಗಳಿಂದ ಪರಿವರ್ತಿಸಿರಿ, ಯೇಸುವೇ ನನ್ನನ್ನು ಪರಿವರ್ತಿಸಿರಿ, ಅಪಾ ತಂದೆಯೇ ಸ್ತೋತ್ರ, ಯೇಸು ಸ್ವಾಮಿಯೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ತಂದೆ ದೇವರೇ ಸ್ತೋತ್ರ, ಪವಿತ್ರಾತ್ಮರೇ ಬನ್ನಿರಿ, ನಿಮ್ಮ ಭಕ್ತರ ಹೃದಯವನ್ನು ತುಂಬಿರಿ, ನಿಮ್ಮ ಪ್ರೇಮಾಗ್ನಿಯು ನಮ್ಮಲ್ಲಿ ಪ್ರಜ್ವಲಗೊಳಿಸಲಿ, ನಿಮ್ಮ ಶ್ವಾಸವನ್ನು ಊದಿರಿ, ನಮ್ಮ ಜೀವನ ಉತ್ಪನ್ನವಾಗುವುದು, ಭೂಮಿಯು ಹೊಸದಾಗುವುದು, ಅಪ್ಪ ತಂದೆ ಸ್ತೋತ್ರ ರಾಜ, ವಂದನೆಗಳು ರಾಜ. ಈ ಪವಿತ್ರವಾದ ದಿನಕ್ಕಾಗಿ ನಿಮಗೆ ಸ್ತೋತ್ರವು, ಆರಾಧನೆಯು, ಮಹಿಮೆ ಸ್ವಾಮಿ. ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆಯಾದ ಪರಿಶುದ್ಧ ಜಪಮಾಲೆ ರಾಣಿಯ ಮಧ್ಯಸ್ಥಿಕೆಯಲ್ಲಿ ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಾಗಿರುವ ನಾವೆಲ್ಲರೂ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ.
ಪರಿಶುದ್ಧ ತಾಯಿ ಮಾತೆಯ ನಿಷ್ಕಳಂಕ ಹೃದಯದ ಪವಿತ್ರ ಹೃದಯದ ಮಹೋತ್ಸವವನ್ನು ಆಚರಿಸುವ ಈ ದಿನದಲ್ಲಿ ಆ ತಾಯಿಯ ಮಧ್ಯಸ್ಥಿಕೆಯಲ್ಲಿ ನಾವು ಭಿನ್ನಯಿಸುವ ಪ್ರಾರ್ಥನೆಗಳನ್ನು ಆಲಿಸಿರಿ ರಾಜ. ತಾಯಿಯನ್ನು ನೀವು ನಮಗೆ ದಾನವಾಗಿ ದಯಪಾಲಿಸಿದಿರಿ. ನಮ್ಮೆಲ್ಲರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರಿಯ ಪುತ್ರನನ್ನು ಕಳುಹಿಸಲು ತಾಯಿಯ ಗರ್ಭವನ್ನು ನೀವು ಆಯ್ಕೆ ಮಾಡಿಕೊಂಡಿರಿ. ಮಾತೆ ಮರಿಯಮ್ಮನವರ ಆ ಪ್ರೀತಿಯ ಗರ್ಭವನ್ನು ದೇವರ ವಾಕ್ಯವಾಗಿರುವ ನಿಮ್ಮ ಪ್ರಿಯ ಪುತ್ರನಿಗೆ ಪುತ್ತಳಿಕೆಯಾಗಿ ಮಾಡಿದಿರಿ. ದೈವಾನುಗ್ರಹ ಭರಿತಳೆ ನಿನಗೆ ಶುಭವಾಗಲಿ. ಪವಿತ್ರಾತ್ಮರು ನಿನ್ನ ಮೇಲೆ ಇಳಿದು ಬರುವರು. ನೀನೊಬ್ಬ ಮಗನನ್ನು ಪ್ರಸವಿಸುವೆ, ಅವನಿಗೆ ಯೇಸು ಎಂಬ ನಾಮಕರಣ ಮಾಡಬೇಕೆಂಬುದಾಗಿ ಗಾಬ್ರಿಯಲ್ ದೂತರ ಮೂಲಕವಾಗಿ ಮಾತೆ ಮರಿಯಮ್ಮನವರಿಗೆ ನೀವು ಸಂದೇಶವನ್ನು ಕೊಟ್ಟಿರಿ. ಅವಳ ಪಾಪವನ್ನ ಪರಿಹರಿಸಲು, ಅವಳಿಂದ ಪ್ರಾರಂಭವಾದ ಶಾಪವನ್ನು ನಿಗ್ರಹಿಸಲು ಈಗ ಪರಿಶುದ್ಧಳಾದ ಮಾತೆ ಮರಿಯಳನ್ನ ನೀವು ಆಯ್ಕೆ ಮಾಡಿದಿರಿ. ಯಾರೋ ಶಬ್ದವಾಗ್ತಾ ಇದೆ, ದಯವಿಟ್ಟು ಮ್ಯೂಟ್ ಮಾಡಿ. ಆ ಮಾತೆಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುವಾಗ, ಆ ಮಾತೆಯ ಪ್ರೀತಿಯಲ್ಲಿ ನಾವು ಮಿಲನಗೊಳ್ಳುವಾಗ ನಾವು ಸಹ ಮಾತೆಯಂತೆ ಈ ಲೋಕದಲ್ಲಿ ಸದ್ಗುಣವಂತಳಾಗಿ ಪರಿಶುದ್ಧಳಾಗಿ ಜೀವಿಸುವಂತೆ ಮಾಡಿರಿ ರಾಜ. ಅಪ್ಪ ತಂದೆಯೇ, ನಿಮ್ಮ ಪ್ರಿಯ ಪುತ್ರರ ತಾಯಿಯಾಗಿ ಶಿಲುಬೆಯಲ್ಲಿ ನಮ್ಮ ತಾಯಿಯಾಗಿ ನೀವು ಮಾತಿನ ನಮಗೆ ಕಳುಹಿಸಿಕೊಟ್ಟಿರಿ. ಅಮ್ಮ, ನಮಗಾಗಿ ಪ್ರಾರ್ಥಿಸಿದ ದಿನ ಈ ನಾವು ಪ್ರಾರ್ಥಿಸುವ ಪ್ರಾರ್ಥನೆಗೆ ಮಾತೆಯ ಮೂಲಕವಾಗಿ ನೀವು ನಮಗೆ ಸದುತ್ತರವನ್ನು ಕೊಡಿಸುತ್ತೀರಿ. ಓ ಪರಿಶುದ್ಧ ಪೂಜ್ಯ ತಾಯಿ ಮಾತೆ ಮರಿಯಮ್ಮನವರೇ, ನಮಗಾಗಿ ಪ್ರಾರ್ಥಿಸಿರಿ. ನಮ್ಮ ಕುಟುಂಬಕ್ಕಾಗಿ, ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ಕುಟುಂಬಗಳಿಗಾಗಿ ಪ್ರಾರ್ಥಿಸಿರಿ. ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಿಗಾಗಿ ಪ್ರಾರ್ಥಿಸಿರಿ. ಸ್ವರ್ಗೀಯ ಯಾತ್ರೆ ಎಲ್ಲ ಧ್ಯಾನ ಶುಶ್ರೂಷೆಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ. ಸ್ವರ್ಗೀಯ ಯಾತ್ರೆಯನ್ನು ಮುನ್ನಡೆಸಲು ಸಹಕರಿಸಿದಂತ ಈ ಕ್ಷಣದವರೆಗೂ ಸಹಕರಿಸಿದಂತ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿರಿ. ಸ್ವರ್ಗೀಯ ಯಾತ್ರೆಯ ಧ್ಯಾನ ಶುಶ್ರೂಷೆಗಳಿಗೆ ಕಳೆದ ಕಾಲಗಳಲ್ಲಿ ಎಲ್ಲ ಉದಾರತೆಯ ಕರಗಳನ್ನು ಚಾಚಿ ಹೋದಂತ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿರಿ. ಈ ದಿನದಲ್ಲಿಯೂ ಸ್ವರ್ಗೀಯ ಯಾತ್ರೆಯ ಎಲ್ಲ ಧ್ಯಾನ ಶುಶ್ರೂಷೆಗಳಿಗೆ ಸಹಕರಿಸುವ ಮಕ್ಕಳಿಗಾಗಿ ಸ್ತೋತ್ರ. ಪ್ರತಿದಿನದ ಪ್ರಾರ್ಥನೆಯಲ್ಲಿ ನಿರತರಾಗುವಂತಹ ಎಲ್ಲ ಅಂಗಾಂಗಗಳಿಗಾಗಿ ಸ್ತೋತ್ರ. ವಚನಗಳನ್ನ ಬರೆಯುವವರು, ಪ್ರಾರ್ಥಿಸುವವರು, ತಂಡದ ಎಲ್ಲ ಅಂಗಾಂಗಗಳು ಸ್ವಾಮಿ ಆಶೀರ್ವಾದವಂತೆ ಮಾಡಿರಿ ರಾಜ. ಹೌದು ಸ್ವಾಮಿ, ನಿಮ್ಮ ಕೃಪೆಯಿಂದ ತುಂಬಿರಿ ಸ್ವಾಮಿ, ನಿಮ್ಮ ಪ್ರಸನ್ನತೆಯಿಂದ ತುಂಬಿರಿ ಸ್ವಾಮಿ. ಈ ದಿನ ಎಲ್ಲ ಹೆಣ್ಣು ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ. ಎಲ್ಲ ಹೆಣ್ಣು ಮಕ್ಕಳ ಮೇಲೆ ಕರುಣೆ ತೋರಿ ದಯೆ ತೋರಿರಿ. ಅವರಿಗೆ ಸಂರಕ್ಷಣೆಯನ್ನು ಕರುಣಿಸಿರಿ. ಒಂದು ಸ್ತ್ರೀಯ ಮೂಲಕವಾಗಿ ಲೋಕರಕ್ಷಕರು ಜನಿಸುವಂತೆ ಮಾಡಿದಿರಿ. ಒಂದು ಸ್ತ್ರೀಯ ಮೂಲಕವಾಗಿ ಪಾಪ ವಿಮೋಚನೆ ಲಭ್ಯವಾಗುವಂತೆ ಮಾಡಿದಿರಿ. ಒಂದು ಸ್ತ್ರೀಯ ಮೂಲಕವಾಗಿ ರಕ್ಷಣೆಗೆ ಮಾರ್ಗವಾಗದಿರಿ. ಆ ಸ್ತ್ರೀಯನ್ನು ತಾಯಿಯಾಗಿ, ಮಾತೆಯಾಗಿ, ಮಾತೆ ಮರಿಯಮ್ಮನವರಾಗಿ ಈ ಲೋಕಕ್ಕೆ ಕೊಟ್ಟಿರಿ. ಇಂದು ಆ ತಾಯಿಯ ಪವಿತ್ರ ಹೃದಯದ ಮಹೋತ್ಸವದ ಕ್ಷಣದಲ್ಲಿ ಎಲ್ಲ ಹೆಣ್ಣು ಮಕ್ಕಳನ್ನ ಆ ತಾಯಿಯ ಪವಿತ್ರ ಹೃದಯಕ್ಕೆ ಸಮರ್ಪಿಸಿಕೊಡುತ್ತಾ ಪ್ರಾರ್ಥಿಸುತ್ತಾ ಇದ್ದೇವೆ. ಮಾತೆ ಮರಿಯಳಂತೆ
ಪ್ರತಿಯೊಂದು ತಾಯಿಯು ವಿಶ್ವಾಸಿಯಾಗಿ ಜೀವಿಸುವಂತೆ, ಪ್ರಾರ್ಥನಾ ಜೀವನವನ್ನು ನಡೆಸುವಂತೆ, ತನ್ನ ಪತಿಯನ್ನು ಗೌರವಿಸಿ ಜೀವಿಸುವಂತೆ, ತನ್ನ ಮಕ್ಕಳನ್ನು ಪ್ರಾಮಾಣಿಕತೆಯಿಂದ ಬೆಳೆಸುವಂತೆ ಕರುಣಿಸಿರಿ ಸ್ವಾಮಿ. ಪರರನ್ನು ಕುರಿತಾದ ದೂಷಣೆ, ನಿಂದನೆ, ಅವಹೇಳನ, ಸುಳ್ಳು ಇವೆಲ್ಲವನ್ನು ಬಿಡುವಂತೆ ಮಾಡಿರಿ. ಹಾಗೂ ಮತ್ತೊಬ್ಬರನ್ನ ಕಡೆಗಾಣಿಸುವಂಥದ್ದು, ಮತ್ತೊಬ್ಬರನ್ನು ಕುರಿತು ಕೀಳಾಗಿ ಮಾತನಾಡುವಂಥದ್ದು, ಹಾಗೂ ಮತ್ತೊಬ್ಬರ ಜೀವಿತವನ್ನು ನಾಶ ಮಾಡುವಂಥದ್ದು, ಹೀಗೆ ಅನೇಕ ವಿಷಯದಲ್ಲಿ ಒಂದು ಸ್ತ್ರೀಗೆ ಧಕ್ಕೆ ಬರುವಂತಹ ಕಾರ್ಯಗಳನ್ನು ಮಾಡುವಂತಹ ಎಲ್ಲ ಹೆಣ್ಣು ಮಕ್ಕಳನ್ನು ಆಶೀರ್ವದಿಸಿರಿ ರಾಜ. ಕೌಟುಂಬಿಕ ಜೀವಿತದಲ್ಲಿ ವಿಶ್ವಾಸಿಯಾಗಿ ಬಾಳುವಂತಹ ಹೆಣ್ಣು ಮಕ್ಕಳು, ಪತಿವ್ರತಿಯಾಗಿ ಬಾಳುವಂತಹ ಹೆಣ್ಣು ಮಕ್ಕಳು, ಪ್ರಾರ್ಥನಾ ಜೀವಿತದಲ್ಲಿರುವಂತಹ ಹೆಣ್ಣು ಮಕ್ಕಳು, ಸಮಾಜ ಸೇವೆ ಮಾಡುವಂತಹ ಹೆಣ್ಣು ಮಕ್ಕಳು, ತನ್ನ ಕುಟುಂಬವನ್ನು ಮುನ್ನಡೆಸುವಂತಹ ಹೆಣ್ಣು ಮಕ್ಕಳನ್ನು ಆಶೀರ್ವದಿಸಿರಿ ರಾಜ. ಒಳಿತು ಕೆಡಕನ್ನು ಹೊಂದಿರುವಂತಹ ಎಲ್ಲ ಹೆಣ್ಣು ಮಕ್ಕಳ ಸ್ವಭಾವಗಳು ಸ್ವಾಮಿ ನಿಮಗೆ ಅರಿತಿದೆ ಸ್ವಾಮಿ. ಪ್ರತಿಯೊಂದು ಹೆಣ್ಣು ಮಗಳು ಪರಿಶುದ್ಧತೆ, ಪ್ರಾಮಾಣಿಕತೆಯಿಂದ ಜೀವಿಸುವಂತೆ ಮಾಡಿರಿ ಸ್ವಾಮಿ. ಅವರಿಗೆ ಬೇಕಾದ ಸಕಲ ವಿಧವಾದಂತಹ ಅವಶ್ಯಕತೆಗಳನ್ನು ಪೂರೈಸಿರಿ ರಾಜ. ಅವರ ಕಣ್ಣೀರು, ದುಃಖ, ಭಾರ, ವೇದನೆ, ಸಮಸ್ಯೆ, ರೋಗ, ಸಾಲ, ನೋವು, ಅವಮಾನ ಎಲ್ಲವನ್ನ ನಿಮಗೆ ಸಮರ್ಪಿಸುತ್ತೇವೆ ರಾಜ. ಕರುಣೆ ತೋರಿ, ದಯೆ ತೋರಿರಿ ರಾಜ. ವಿಶ್ವಾಸದಿಂದ ಕುಳಿತು ಸದಾ ಪ್ರಾರ್ಥಿಸುವಂತ ಆ ಹೆಣ್ಣು ಮಕ್ಕಳ ಜೀವಿತವನ್ನು ಆಶೀರ್ವದಿಸಿರಿ. ಕೆಲವರು ಬರೀ ಪ್ರಾರ್ಥನೆಯನ್ನ ವಾಡಿಕೆಯಾಗಿ ಪ್ರಾರ್ಥಿಸುತ್ತಾರೆ, ಕೇವಲ ಶಬ್ದವಾಗಿ ಪ್ರಾರ್ಥಿಸುವ ಹೆಣ್ಣು ಮಕ್ಕಳಿದ್ದಾರೆ ಸ್ವಾಮಿ. ಆದರೆ ಅವರ ಜೀವನ ಪ್ರಾರ್ಥನಾ ಜೀವಿತವಾಗಿಲ್ಲ. ಅವರ ಬಾಯಿಂದ ಹೊರಡುವ ಮಾತುಗಳು, ಅವರ ಹೃದಯದಿಂದ ಬರುವಂತಹ ಕೆಟ್ಟತನಗಳು, ಅವರಲ್ಲಿರುವಂತಹ ಕೆಟ್ಟ ಚಿಂತನೆಗಳು, ಕೆಟ್ಟ ನಡೆಗಳು, ಕೆಟ್ಟ ನುಡಿಗಳು ಸ್ತ್ರೀ ಕುಲಕ್ಕೆ ಒಂದು ವಿಷಯವಾಗಿದೆ ಸ್ವಾಮಿ. ಆದರೆ ಒಂದೊಂದು ಹೆಣ್ಣು ಮಕ್ಕಳು ಸಹ ದೈವ ಭಯದಿಂದ ಬಾಳುವಂತೆ ಮಾಡಿರಿ. ಈಗೋ ದೇವರ ದಾಸ್ಯ ನಿಮ್ಮ ಚಿತ್ತದಂತೆ ನನಗಾಗಲಿ ಎಂದು ತಾಯಿ ಮಾತೆ ಮರಿಯಮ್ಮನು ನುಡಿದ ಮಾತಿನಂತೆ ಪ್ರತಿಯೊಂದು ಹೆಣ್ಣು ಮಕ್ಕಳು ತನ್ನ ಜೀವಿತದಲ್ಲಿ ಬರುವಂತಹ ನೋವು, ಭಾರ, ಕಷ್ಟಗಳನ್ನ ಸಹಿಸಿಕೊಳ್ಳುತ್ತಾ, ಕುಟುಂಬದ ಯಾತನೆಗಳನ್ನು ಸಹಿಸಿಕೊಳ್ಳುತ್ತಾ, ಮಕ್ಕಳನ್ನು, ಪತಿಯನ್ನು ಸಹಿಸಿಕೊಳ್ಳುತ್ತಾ, ಅತ್ತೆ ಮಾವಂದಿರನ್ನು ಪ್ರೀತಿಸಿ ಸಹಿಸಿಕೊಳ್ಳುತ್ತಾ ಪ್ರಾಮಾಣಿಕ ಸ್ತ್ರೀಗಳಾಗಿ ಬಾಳುವಂತೆ ಮಾಡಿರಿ ಸ್ವಾಮಿ. ನಿಮ್ಮ ಅನಂತ ಕೃಪೆಯಿಂದ ಒಂದೊಂದು ಹೆಣ್ಣು ಮಕ್ಕಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಇತ್ತೀಚಿನ ದಿನಗಳಲ್ಲಿ ಪ್ರಾಯ ತುಂಬಿದಂತಹ ಹೆಣ್ಣು ಮಕ್ಕಳನ್ನ, ಯೌವನದ ಹೆಣ್ಣು ಮಕ್ಕಳನ್ನು ನಿಮಗೆ ಸಮರ್ಪಿಸುತ್ತೇವೆ ರಾಜ. ಎಷ್ಟೋ ಹೆಣ್ಣು ಮಕ್ಕಳ ಮೇಲೆ ದಬ್ಬಾಳಿಕೆಗಳು ಸ್ವಾಮಿ, ಮಾನಭಂಗಗಳು ಸ್ವಾಮಿ, ಎಷ್ಟೋ ಹೆಣ್ಣು ಮಕ್ಕಳ ಮೇಲೆ ಬಲಾತ್ಕಾರ ಸ್ವಾಮಿ, ಸಾಮೂಹಿಕ ಅತ್ಯಾಚಾರ ಸ್ವಾಮಿ. ಕರುಣೆ ತೋರಿ, ದಯೆ ತೋರಿರಿ ಸ್ವಾಮಿ. ಸ್ವಾಮಿ, ಎಲ್ಲ ಅತ್ಯಾಚಾರಗಳಿಗೆ, ಹೆಣ್ಣು ಮಕ್ಕಳ ಮೇಲೆ ನಡೆಯುವಂತಹ ದಬ್ಬಾಳಿಕೆ, ಅತ್ಯಾಚಾರ, ವ್ಯಭಿಚಾರಗಳಿಗೆ ಕಾರಣಗಳು ಒಂದು ಹೆಣ್ಣೆ ಆಗಿದ್ದಾಳೆ ಸ್ವಾಮಿ. ಅವಳು ಧರಿಸುವಂತಹ ಅಸಖ್ಯವಾದ ವಸ್ತ್ರಗಳು, ಒಂದು ಹೆಣ್ಣಾಗಿ ಮೈತುಂಬ ವಸ್ತ್ರವನ್ನು ಧರಿಸುವುದಕ್ಕೆ ಬದಲಾಗಿ ದೇಹವೆಲ್ಲ ಕಾಣುವಂತೆ ಮನುಷ್ಯನ ಆಕರ್ಷಣೆಗಾಗಿ ತನ್ನ ದೇಹವನ್ನ, ತನ್ನ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋಗುವ ಈ ದಿನಗಳಲ್ಲಿ ಆಕೆ ಪುರುಷನ ಕಣ್ಣಿಗೂ ಹಾಗೂ ಅತ್ಯಾಚಾರ ಮಾಡುವವರ ಕಣ್ಣಿಗೂ ಸೌಂದರ್ಯವತೆಯಾಗಿ ಕಾಣುವಾಗ ಅದರ ನಿಮಿತ್ತವಾಗಿ ಹೆಣ್ಣು ಮಕ್ಕಳ ಮೇಲೆ ದಬ್ಬಾಳಿಕೆಗಳು ಸ್ವಾಮಿ, ಅತ್ಯಾಚಾರಗಳು ಸ್ವಾಮಿ. ಹಾಗೆ ಇನ್ನೊಂದು ಕಡೆ ನೋಡುವಾಗ ಹೆಣ್ಣು ಮಕ್ಕಳನ್ನ ನಾವು ನೋಡುತ್ತೇವೆ ಸ್ವಾಮಿ, ಚಿಕ್ಕ ಪ್ರಾಯಗಳಲ್ಲಿಯೇ ಕಷ್ಟದ ನಿಮಿತ್ತವಾಗಿಯೂ, ನಷ್ಟದ ನಿಮಿತ್ತವಾಗಿಯೂ, ಹಸುವಿನ ನಿಮಿತ್ತವಾಗಿಯೂ ವ್ಯಭಿಚಾರ, ವೇಶ್ಯಾವೃತ್ತಿಗೆ ಹೋಗುವಂತಹ ಮಕ್ಕಳು ಸ್ವಾಮಿ. ವೇಶ್ಯಾವೃತ್ತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂತಹ ಮಕ್ಕಳು ಸ್ವಾಮಿ.
ಇನ್ನು ಕೆಲವು ಸಾರಿ ದಬ್ಬಾಳಿಕೆಯಿಂದ ಬಲವಂತವಾಗಿ ವೇಶ್ಯಾವೃತ್ತಿಗೆ ಸಿಕ್ಕಿಕೊಂಡಿರುವಂತಹ ಹೆಣ್ಣು ಮಕ್ಕಳು ಸ್ವಾಮಿ, ಕರುಣೆ ತೋರಿ ದಯೆ ತೋರಿರಿ ಸ್ವಾಮಿ. ಇನ್ನು ಕೆಲವು ಕಡೆ ಹೆಣ್ಣು ಮಕ್ಕಳು ಒಬ್ಬರನ್ನು ಪ್ರೀತಿಸುತ್ತಾ ಮತ್ತೊಬ್ಬರನ್ನು ಪ್ರೀತಿಸುತ್ತಾ ಸಿಕ್ಕವರನ್ನು ಸ್ವಾಮಿ ಮೋಹದ ಬಲೆಗೆ ಸಿಕ್ಕಿಸಿಕೊಳ್ಳುತ್ತಾ ಜೀವಿಸುವಂತಹ ಹೆಣ್ಣು ಮಕ್ಕಳು ಸ್ವಾಮಿ. ಹಣಕ್ಕಾಗಿ, ವಸ್ತ್ರಕ್ಕಾಗಿ, ದೇಹ ಸುಖಕ್ಕಾಗಿ ಒಬ್ಬರಾದ ಬಳಿಕ ಮತ್ತೊಬ್ಬರನ್ನ ಸೆಳೆಯುವಂತಹ ಹೆಣ್ಣು ಮಕ್ಕಳು ಸ್ವಾಮಿ, ಅವರನ್ನು ಪರಿವರ್ತಿಸಲಿ ಸ್ವಾಮಿ. ಇನ್ನು ಕೆಲವರು ಸೇಡು ತೀರಿಸುವುದಕ್ಕಾಗಿ ತಾನು ಪ್ರೀತಿಸುವ ವ್ಯಕ್ತಿಯನ್ನ ಬಿಟ್ಟು ಮತ್ತೊಬ್ಬರನ್ನ ಪ್ರೀತಿಸುವಂತಹ ಹೆಣ್ಣು ಮಕ್ಕಳು ಸ್ವಾಮಿ. ಇನ್ನು ಕೆಲವು ಹೆಣ್ಣು ಮಕ್ಕಳು ಯಾರನ್ನು ನೋಡಿದರೂ ಆಕರ್ಷಣೆಗೆ ಒಳಗಾಗಿ, ಆಕರ್ಷಣೆಯ ನಿಮಿತ್ತವಾಗಿ ಅವರ ಮನಸ್ಸಿನ ಹತೋಟಿಯನ್ನು ಕೈಯಲ್ಲಿ ಹಿಡಿದುಕೊಳ್ಳಲು ಸಾಧ್ಯವಿಲ್ಲದೆ ಮತ್ತೊಬ್ಬರ ಮೋಹದ ಬಲೆಗೆ ಸಿಕ್ಕಿಕೊಳ್ಳುವಂಥದ್ದು ಸ್ವಾಮಿ. ಸ್ವಾಮಿ, ಹೆಣ್ಣು ಒಂದು ತಾಯಿಯಾಗಿದ್ದಾಳೆ. ಅವಳನ್ನು ತಾಯಿಯಾಗಿ ನೀವು ಸೃಷ್ಟಿ ಮಾಡಿದ್ದೀರಿ. ಆಕೆಯನ್ನು ಸಂತಾನ ಭಾಗ್ಯವನ್ನು ಆಕೆಗೆ ಕೊಟ್ಟಿದ್ದೀರಿ. ನಿಮ್ಮ ಸೃಷ್ಟಿ ಕಾರ್ಯವನ್ನು ಆಕೆಯ ಗರ್ಭದಲ್ಲಿ ಉದಯಗೊಳಿಸಿದ್ದೀರಿ. ಒಂದು ಪೋಷಿಸುವಳಾಗಿ ಆಕೆಯನ್ನು ನೀವು ಸೃಷ್ಟಿಸಿದ್ದೀರಿ. ಹೌದು ಸ್ವಾಮಿ, ಕರುಣೆ ತೋರಿ ದಯೆ ತೋರಿರಿ ಸ್ವಾಮಿ. ಇನ್ನೆಷ್ಟೋ ಜನ ಹೆಣ್ಣು ಮಕ್ಕಳು ತಾನು ಮಾಡುವುದು ತಪ್ಪು ಎಂಬ ಅರಿವೇ ಇಲ್ಲದೆ ಪರರೊಂದಿಗೆ, ಪರಪುರುಷರೊಂದಿಗೆ ಸಂಬಂಧವನ್ನು ಬೆಳೆಸಿಕೊಂಡು ಹೋಗುತ್ತಾರೆ ಸ್ವಾಮಿ. ಹೌದು ರಾಜ, ಹಲವಾರು ವಿಧದಲ್ಲಿ ಹೆಣ್ಣು ಮಕ್ಕಳು ಹಣಕ್ಕಾಗಿ ಒಂದು ಕಡೆ, ಸುಖಕ್ಕಾಗಿ ಒಂದು ಕಡೆ, ಇನ್ನು ಕೆಲವರು ಮಾತನಾಡುವುದಕ್ಕಾಗಿಯೇ ಒಬ್ಬರನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಸ್ವಾಮಿ. ಒಬ್ಬರಾದ ಬಳಿಕ ಮತ್ತೊಬ್ಬರನ್ನ, ಮತ್ತೊಬ್ಬರಾದ ಬಳಿಕ ಮಗದೊಬ್ಬರನ್ನ, ಅವರೊಂದಿಗೆ ಸ್ನೇಹವನ್ನು ಬೆಳೆಸುತ್ತಾ ವ್ಯಭಿಚಾರದ ಜೀವಿತದಲ್ಲಿ ಬಿದ್ದು ಹೋಗುತ್ತಾರೆ ಸ್ವಾಮಿ. ಅದು ಅವರಿಗೆ ತಪ್ಪು ಎಂಬುದಾಗಿ ಅವರ ಪರಿಗಣಿಸುವುದಿಲ್ಲ ಸ್ವಾಮಿ. ಅವರ ಮೇಲೆಯೂ ಕರುಣೆ ತೋರಿ ದಯೆ ತೋರಿರಿ ಸ್ವಾಮಿ. ಎಷ್ಟೋ ಜನ ಹೆಣ್ಣು ಮಕ್ಕಳು ಪತಿಯಿಂದ ಶೋಷಿತರಾಗಿ, ಅತ್ತೆ ಮಾವಿನಿಂದ ಶೋಷಿತರಾಗಿ, ವಿಧವೆಯಾಗಿ ಶೋಷಿತರಾಗಿ ಅನೇಕ ಜನರ ಕೈವಶವಾಗಿ ಕಣ್ಣೀರಿನಲ್ಲಿ ಏನು ಮಾಡಬೇಕೆಂದು ತೋಚದೆ, ತಪ್ಪಿಸಿಕೊಳ್ಳಬೇಕೆಂದು ಚಿಂತಿಸುತ್ತಾ, ಅಯ್ಯೋ ನಾನು ನನ್ನ ಕುಟುಂಬನಿಗೆ ನಿಭಾಯಿಸುವುದೆಂದು ಅರಿಯದೆ ಹಗಲು ರಾತ್ರಿ ಕಣ್ಣೀರಿನಿಂದ ನಿಮ್ಮ ಮುಂದೆ ಕುಳಿತುಕೊಳ್ಳುವಂತಹ ಹೆಣ್ಣು ಮಕ್ಕಳಿದ್ದಾರೆ ಸ್ವಾಮಿ. ತನಗಿರುವ ಸ್ಥಾನಮಾನಗಳನ್ನು ಉಳಿಸಿಕೊಳ್ಳಲು ಹೋಗಲು ಯತ್ನಿಸುತ್ತಾ ಅನೇಕ ಜನರ ದಬ್ಬಾಳಿಕೆಗೆ ಗುರಿಯಾಗುತ್ತಾರೆ ಸ್ವಾಮಿ. ಕರುಣೆ ತೋರಿ ದಯೆ ತೋರಿರಿ ಸ್ವಾಮಿ. ಒಂದೊಂದು ಹೆಣ್ಣು ಮಕ್ಕಳ ಕಣ್ಣೀರುಗಳು, ಭಾರಗಳು, ಸಂಕಟಗಳು, ಸಮಸ್ಯೆಗಳು, ಬಹಿಷ್ಕಾರಗಳು ಇವೆಲ್ಲವುಗಳಿಗೊಳಗಾಗುವಂತ ಹೆಣ್ಣು ಮಕ್ಕಳನ್ನು ಆಶೀರ್ವದಿಸಿರಿ ಸ್ವಾಮಿ. ಅವರ ವೇಷಗಳನ್ನ, ಅವರ ವಿನ್ಯಾಸಕರವಾದಂತಹ ವಸ್ತ್ರಗಳ ಬದಲಾವಣೆಯನ್ನು ಕೊಡಿರಿ ಸ್ವಾಮಿ. ಅವರ ಬಾಯಿಂದ ಒಳಿತಿನ ಮಾತುಗಳು ಬರುವಂತೆ, ಕುಟುಂಬದಲ್ಲಿ ಗಂಡನ ಮುಂದೆ ಒಂದು ಒಳ್ಳೆಯ ಪ್ರಾಮಾಣಿಕ ಹೆಂಡತಿ ಆಗುವಂತೆ, ಮಕ್ಕಳ ಮುಂದೆ ಪ್ರಾಮಾಣಿಕ ತಾಯಿಯಾಗುವಂತೆ ಅನುಗ್ರಹಿಸಿರಿ ಸ್ವಾಮಿ. ಒಂದು ಪ್ರಾಮಾಣಿಕ ಪತಿಯ ನಿಮಿತ್ತವಾಗಿ, ಅಥವಾ ಆತನ ವಿಶ್ವಾಸದ ನಿಮಿತ್ತವಾಗಿ, ಅಥವಾ ಆತನ ನಿಷ್ಠೆಯ ಜೀವಿತದ ನಿಮಿತ್ತವಾಗಿ ತನ್ನ ತಾಯಿ, ತನ್ನ ಪತ್ನಿ, ಮಕ್ಕಳನ್ನ ಖಂಡಿಸುವಾಗ, ತಪ್ಪುಗಳನ್ನು ತೋರಿಸುವಾಗ ಆ ಪತ್ನಿಯಿಂದ ಸ್ವಾಮಿ ಯಾತನೆಯನ್ನು ಅನುಭವಿಸುವಾಗ, ಆ ಪತ್ನಿಯು ಸ್ವಾರ್ಥಿಯಾಗಿ ತನ್ನ ಗಂಡನನ್ನು ಕುರಿತು ಸುಳ್ಳು, ಮೋಸ ಹಾಗೂ ದೂಷಣೆ, ನಿಂದನೆ, ತನ್ನ ಪತಿಗೆ ಅಪದೂರುಗಳು, ಆತನ ಮೇಲೆ ಇಲ್ಲಸಲ್ಲದ ಮಾತುಗಳನ್ನು ಆಡುವಂತಹ ಪತ್ನಿಯರು ಸ್ವಾಮಿ. ಪತಿಗೆ ತನ್ನ ದೇಹವನ್ನು ಸಹ ಕೊಡದೆ, ತನ್ನ ಪ್ರೀತಿಯನ್ನು ಸಹ ಕೊಡದೆ, ಒಳ್ಳೆಯ ಆಹಾರವನ್ನು ಸಹ ಕೊಡದೆ, ಅವನನ್ನು ಗೌರವಿಸದೆ, ಎಲ್ಲರ ಮಧ್ಯೆ ಅವನನ್ನು ಅವಮಾನಿಸುತ್ತಾ
ತನ್ನ ಅತ್ತೆ ಮಾವಂದಿರನ್ನು ಅವಮಾನಿಸುತ್ತಾ ತಾನೇ ತನ್ನ ಕುಟುಂಬವನ್ನ ಮುನ್ನಡೆಸಬೇಕು, ನಿರ್ವಹಿಸಬೇಕು, ಎಲ್ಲ ಆಸ್ತಿಗೆ ನಾನು ಒಡತಿಯಾಗಬೇಕೆಂದು ಹೇಳುವಂತ ಕ್ರೂರ ವಾಚಾಳಿ ಹೆಣ್ಣು ಮಕ್ಕಳು ಸಹ ಈ ಲೋಕದಲ್ಲಿ ಇದ್ದಾರೆ ಸ್ವಾಮಿ. ಕೇವಲ ಪ್ರಾರ್ಥನಾ ಜೀವಿತವಾಗಿ ಕೇವಲ ಶಬ್ದದ ಪ್ರಾರ್ಥನೆಯಲ್ಲಿ ನಿಂತು ಎಲ್ಲರ ಮುಂದೆ ಒಳ್ಳೆಯವಳು ಎಂದು ಪ್ರಕಟಿಸಿಕೊಳ್ಳುತ್ತಾ ತನ್ನ ಜೀವಿತದಲ್ಲಿ ಕೀಳು ದರ್ಜೆಯಾಗಿ ಜೀವಿಸುವಂತಹ ವಾಚಾಳಿ ದುಷ್ಟ ಸ್ತ್ರೀಯಾಗಿ ಜೀವಿಸುವಂತಹ ಹೆಣ್ಣು ಮಕ್ಕಳು ಇದ್ದಾರೆ ಸ್ವಾಮಿ. ಅವರಿಂದ ಎಷ್ಟೋ ಜನ ಗಂಡಂದಿರು ಕುಡುಕುತನಕ್ಕೂ ಸ್ವಾಮಿ ಹುಚ್ಚುತನರಾಗಿ ಹೋಗುವುದಕ್ಕೂ ಕಾರಣವಾಗಿದ್ದಾರೆ ಸ್ವಾಮಿ. ಇಂತಹ ಎಲ್ಲ ಹೆಣ್ಣು ಮಕ್ಕಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಹೀಗೆ ಲೋಕದಿಂದ ಒಂದೊಂದು ಹೆಣ್ಣು ಮಕ್ಕಳು ಸ್ವಾಮಿ ಕನ್ಯಾಸ್ತ್ರೀಯರಾಗಿದ್ದಾರೆ ಸ್ವಾಮಿ, ಸಮಾಜ ಸೇವೆ ಮಾಡುವವರಾಗಿದ್ದಾರೆ ಸ್ವಾಮಿ, ಅಧಿಕಾರಿಗಳಾಗಿದ್ದಾರೆ ಸ್ವಾಮಿ, ವಾಹನಗಳನ್ನು ಚಲಾಯಿಸುವವರಾಗಿದ್ದಾರೆ ಸ್ವಾಮಿ. ಎಷ್ಟೋ ಕಷ್ಟವಾದ ಕ್ಲಿಷ್ಟಕರವಾದ ಕೆಲಸವನ್ನು ಮಾಡುವ ಹೆಣ್ಣು ಮಕ್ಕಳು ಇದ್ದಾರೆ ಸ್ವಾಮಿ. ತನ್ನ ಗಂಡನಿಗಾಗಿ ತನ್ನ ಕುಟುಂಬಕ್ಕಾಗಿ ಹಗಲು ರಾತ್ರಿ ದುಡಿಯುವಂತ ಹೆಣ್ಣು ಮಕ್ಕಳಿದ್ದಾರೆ ಸ್ವಾಮಿ. ಅವರ ಮೇಲೆ ಕರುಣೆ ತೋರಿ ದಯೆ ತೋರಿರಿ ಸ್ವಾಮಿ. ತನ್ನ ಗಂಡನ ಬದುಕಿನಲ್ಲಿ ಕಷ್ಟ ಹಿಂಸೆ ಸಮಸ್ಯೆಗಳಿದ್ದರೂ ಸಹ ಅವುಗಳನ್ನು ಕಂಡು ಕಾಣದೆ ತುಳಿಯುವಂತಹ ಹೆಣ್ಣು ಮಕ್ಕಳು ಇದ್ದಾರೆ ಸ್ವಾಮಿ. ಅವರ ಮೇಲೆ ಕರುಣೆ ತೋರಿ ದಯೆ ತೋರಿರಿ ಸ್ವಾಮಿ. ಹೆಣ್ಣು ಕುಟುಂಬಕ್ಕೆ ಕಣ್ಣು, ಹೌದು ಸ್ವಾಮಿ. ಹೆಣ್ಣು ಲೋಕಕ್ಕೆ ತಾಯಿ, ಹೌದು ಸ್ವಾಮಿ. ಒಂದು ಹೆಣ್ಣಿನಿಂದ ಅಳಿಯುವುದು ಉಂಟು, ಒಂದು ಹೆಣ್ಣಿನಿಂದ ಉದ್ಧಾರವಾಗುವುದು ಉಂಟು. ಆಗುವುದು ಹೆಣ್ಣಿಂದಲೇ, ಅಳಿಯುವುದು ಹೆಣ್ಣಿಂದಲೇ ಎಂಬ ಗಾದೆ ಮಾತು ಸತ್ಯಕರವಾದದ್ದು ಸ್ವಾಮಿ. ಈ ಲೋಕದ ಪ್ರಾರಂಭವು ಒಂದು ಹೆಣ್ಣಿನಿಂದ ಉಂಟಾದರೂ ಸಹ ಹೆಣ್ಣಿನಿಂದಲೇ ಶಾಪವು ಬಂದಿತ್ತು ಸ್ವಾಮಿ. ಅದೇ ಶಾಪವು ಆ ಹೆಣ್ಣಿನಿಂದಲೇ ಮಾತೆ ಮರಳಿಂದ ವಿಮುಕ್ತವಾಯಿತು ಸ್ವಾಮಿ. ಕರುಣಿಸಿರಿ ರಾಜ. ಎಲ್ಲ ಹೆಣ್ಣು ಮಕ್ಕಳ ಮೇಲೆ ಕರುಣೆ ತೋರಿ ದಯೆ ತೋರಿ ಎಂದು ಸ್ವಾಮಿ, ನನಗೆ ನೀವು ಕೊಟ್ಟಂತಹ ಹೆಂಡತಿಯ ಮೇಲೆ, ತಾಯಿಯ ಮೇಲೆ, ಒಡ ಹುಟ್ಟಿದವರ ಮೇಲೆ, ಪ್ರತಿಯೊಬ್ಬರಿಗೂ ನೀವು ಕೊಟ್ಟಂತಹ ಪ್ರತಿಯೊಬ್ಬ ಸ್ವರ್ಗೀಯ ಯಾತ್ರೆ ಅಂಗಾಂಗಗಳಾಗ ಲೋಕದರಿಂದ ಪ್ರತಿಯೊಬ್ಬರ ತಾಯಿಂದರ ಮೇಲೆ, ಸಹೋದರಿಯರ ಮೇಲೆ, ಪತ್ನಿಯರ ಮೇಲೆ ಕರುಣೆ ತೋರಿ ದಯೆ ತೋರಿ ರಾಜ. ಒಂದೊಂದು ಹೆಣ್ಣು ತನ್ನ ಕುಟುಂಬವನ್ನ ಪ್ರಾಮಾಣಿಕತೆಯಿಂದ, ಪರಿಶುದ್ಧತೆಯಿಂದ, ವಿಶ್ವಾಸದಿಂದ ಮುನ್ನಡೆಸುವಂತ ಜ್ಞಾನ, ಅರಿವು, ವಿವೇಕವನ್ನು, ಆರೋಗ್ಯವನ್ನು, ಜ್ಞಾನ, ವಿಶ್ವಾಸವನ್ನು ಕರುಣಿಸಿರಿ ಎಂದು ಪಿತ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನವುಳ್ಳ ತಂದೆಯೇ, ಆಮೇನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಪಿತ ದೇವರೇ ಸ್ತೋತ್ರ, ಸುತ ದೇವರೇ ಸ್ತೋತ್ರ, ಪವಿತ್ರಾತ್ಮ ದೇವರೇ ಸ್ತೋತ್ರ. ಅಪ್ಪ ತಂದೆ ತಂದೆ ಎಲ್ಲದಕ್ಕಾಗಿ ಮುಂದೆ ಪ್ರಾರ್ಥಿಸ್ತಾ ಇದ್ದೇವೆ. ಸ್ತೋತ್ರಪ್ಪ. ಅಪ್ಪ ತಂದೆ ಹೊರೆಯನ್ನೇ ಈ ಸಮಯದಲ್ಲಿ ನಮ್ಮನ್ನು ಎಬ್ಬಿಸಿ ನಿಮ್ಮ ವಾಕ್ಯಕ್ಕೆ ಕಿವಿ ಕೊಡುವಂತೆ ಮಾಡಿದ್ದೀರ. ಸ್ತೋತ್ರ ಅಪ್ಪ ತಂದೆ. ಅಪ್ಪ ತಂದೆ ಜೀವ ಮಾರ್ಗ ಸತ್ಯ ಯಾವುದು ಅಂತ ತಿಳಿದಿರಲಿಲ್ಲ. ನಿಮ್ಮ ಬಳಿಗೆ ಬಂದಾಗ ಜೀವ ಯಾವುದು, ಮಾರ್ಗ ಯಾವುದು, ಸತ್ಯ ಯಾವುದು ಅಂತ ತಿಳಿದುಕೊಂಡು ಅದಕ್ಕಾಗಿ ಸ್ತೋತ್ರ ಅಪ್ಪ ತಂದೆ. ಹೊರೆಯನೆ ತಂದೆ, ನಿಮ್ಮ ಎರಡು ಕೈಗಳು ನಮ್ಮ ಮೇಲೆ ಚಾಚಿರೋದಕ್ಕಾಗಿ ಸ್ತೋತ್ರ ಅಪ್ಪ ತಂದೆ. ನಮ್ಮಲ್ಲಿರುವುದೆಲ್ಲ ಹೊರಗು ಒಟ್ಟಿ ನಿಮ್ಮ ವಾಕ್ಯವನ್ನು ನಮ್ಮ ಮೇಲೆ ತುಂಬಿದ್ದೀರ. ಸ್ತೋತ್ರ ಅಪ್ಪ ತಂದೆ. ನಮ್ಮಲ್ಲಿ ಸೇಡು, ಮತ್ತರ, ಹೊಟ್ಟೆಕಿಚ್ಚು ಎಲ್ಲವನ್ನು ನಮ್ಮಿಂದ ಹೊರಗಿಟ್ಟಿದ್ದೀರ ತಂದೆ. ಸ್ತೋತ್ರ ಅಪ್ಪ ತಂದೆ. ಶ್ರಮಿಸುವ ಬುದ್ಧಿಯನ್ನು ನಮಗೆ ಕೊಟ್ಟಿದ್ದೀರ. ನಿಮಗೆ ಸ್ತೋತ್ರ ಅಪ್ಪ ತಂದೆ. ಒಡೆಯನು ತಂದೆ, ಒಬ್ಬರ ಮುಂದೆ ಏನು ಮಾತಾಡಬೇಕಾದರೂ ನಾವು ನಮ್ಮ ಮನಸ್ಸಿನಲ್ಲಿ ಬಂದದ್ದು ನಾವು ಮಾತಾಡಬೇಕಾದರೆ ನಾವು ಭಯ ಪಡುತ್ತೇವೆ, ಅವರ ಮುಂದೆ ಹೇಗೆ ಮಾತಾಡಬೇಕು ಅಂತ. ಆದರೆ ಅಪ್ಪ ತಂದೆ ಒಡೆಯನೆ, ನಿಮ್ಮ ವಾಕ್ಯ ನಮ್ಮಲ್ಲಿ ಬಂತು ಅಂದರೆ ತಂದೆ, ಅದೇ ನಮಗೆ ಧೈರ್ಯ. ಅವರಿಗೆ ಕೊಡಬೇಕಾದ ಉತ್ತರವನ್ನು ನಾವು ಕೊಡುತ್ತೇವೆ ತಂದೆಗೆ. ಅದಕ್ಕಾಗಿ ಸ್ತೋತ್ರ ಅಪ್ಪ ತಂದೆ. ಒಡೆಯನೆ, ನಮ್ಮ ಅಪ್ಪ ತಂದೆ, ಕಷ್ಟ ಸಂಕಟಗಳು ವಿಪರೀತ ಬಂದರು ತಂದೆ, ಎಡಬಿಡದೆ ಪ್ರಾರ್ಥಿಸಿ ಅಂತ ಹೇಳಿದ್ದೀರ. ಅದಕ್ಕಾಗಿ ಸ್ತೋತ್ರ ಅಪ್ಪ ತಂದೆ. ಕಷ್ಟ ಸಂಕಟ ಪ್ರತಿಯೊಬ್ಬರಿಗೂ ಇರುತ್ತದೆ ಅಪ್ಪ ತಂದೆ.
ಅದಕ್ಕಾಗಿ ಪ್ರಾರ್ಥಿಸಿರಿ ಅಂತ ಹೇಳಿ ಕೊಟ್ಟಿದ್ದೀರ ತಂದೆಯೇ. ಸ್ತೋತ್ರ ಅಪ್ಪ ತಂದೆ ಎಷ್ಟೇ ಒಡೆಯನೆ, ನೀವು ಕೊಟ್ಟಿದ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ ಅಪ್ಪ ತಂದೆ. ನೀವು ಕೊಟ್ಟ ಎಲ್ಲದಕ್ಕಾಗಿ ಸ್ತೋತ್ರ ಅಪ್ಪ ತಂದೆ ಎಷ್ಟೇ ಒಡೆಯನೆ. ಅಪ್ಪ ತಂದೆ ಎಷ್ಟೇ ಒಡೆಯನೆ, ಈ ಸಮಯದಲ್ಲಿ ನಮ್ಮನ್ನು ಎಲ್ಲರನ್ನು ಒಂದುಗೂಡಿಸಿದ್ದೀರ, ನಿಮಗೆ ಸ್ತೋತ್ರ ಅಪ್ಪ ತಂದೆ ಎಷ್ಟೇ ಒಡೆಯನೆ. ನಮಗೆ ಅಪ್ಪ ತಂದೆ ಎಷ್ಟೇ ಒಡೆಯನೆ, ನಮಗೆ ಎಲ್ಲವನ್ನು ಕಲಿಸಿಕೊಡುತ್ತಾ ಇದ್ದೀರಾ ನಿಮಗೆ ಸ್ತೋತ್ರ ಅಪ್ಪ ತಂದೆ ಎಷ್ಟೇ ಒಡೆಯನೆ. ಈ ಸಮಯದಲ್ಲಿ ಹೆಣ್ಣು ಮಕ್ಕಳಿಗಾಗಿ ಪ್ರಾರ್ಥಿಸುವುದಕ್ಕೆ ಪ್ರಾರ್ಥಿಸುವ ವರವನ್ನು ಕೊಟ್ಟಿದ್ದೀರಾ, ಸ್ತೋತ್ರ ಅಪ್ಪ ತಂದೆ ಎಷ್ಟೇ ಒಡೆಯನೆ. ತಂದೆಯೇ ಅಪ್ಪ ತಂದೆ ಎಷ್ಟೇ ಒಡೆಯನೆ, ಒಳ್ಳೆ ಕುಟುಂಬವನ್ನು ಕೊಟ್ಟಿದ್ದೀರಾ, ನಿಮಗೆ ಸ್ತೋತ್ರ ಅಪ್ಪ ತಂದೆ ಎಷ್ಟೇ ಒಡೆಯನೆ. ಎಲ್ಲರನ್ನು ಶ್ರಮಿಸುವ ಬುದ್ಧಿಯನ್ನು ನಮಗೆ ನೀಡಿದ್ದೀರಾ, ಸ್ತೋತ್ರ ಅಪ್ಪ ತಂದೆ ಎಷ್ಟೇ ಒಡೆಯನೆ. ನಾವು ಪಾಪಕ್ಕೆ ಒಳಗಾಗದಂತೆ ಯಾವಾಗಲೂ ಎಚ್ಚರಿಸುತ್ತಾ ಇರುತ್ತೀರಾ. ನಮ್ಮ ಮುಂದೆ ನಿಮ್ಮ ವಾಕ್ಯವನ್ನು ಇಟ್ಟಿದ್ದೀರಾ, ನಿಮಗೆ ಸ್ತೋತ್ರ ಅಪ್ಪ ತಂದೆ ಎಷ್ಟೇ ಒಡೆಯನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದನು, ಸ್ವರ್ಗದಲ್ಲಿರುವ ನನ್ನ ತಂದೆಯ ಆಮೆನ್. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಘನಪಡಿಸೋಣ. ಯೇಸುವೆ ಎನ್ನೋಡು ಆಗಮಿಸು, ನನ್ನ ಹೃದಯವ ತೆರೆದಿರುವೆ. ಯೇಸುವೆ ಎನ್ನೋಡು ಆಗಮಿಸು, ನನ್ನ ಹೃದಯವ ತೆರೆದಿರುವೆ. ನಿನ್ನಯ ದೇಹದಿ ಎನ್ನಯ ದೇಹ ಪವಿತ್ರವಾಗಿರಿಸು. ನಿನ್ನಯ ದೇಹದಿ ಎನ್ನಯ ದೇಹ ಪವಿತ್ರವಾಗಿರಿಸು. ಎನ್ನಯ ಹೃದಯದ ಮಂದಿರದೊಳಗೆ ವಾಸಿಸಲಾಗಮಿಸು. ಎನ್ನಯ ಹೃದಯದ ಮಂದಿರದೊಳಗೆ ವಾಸಿಸಲಾಗಮಿಸು. ಯೇಸುವೆ ಎನ್ನೋಡು ಆಗಮಿಸು, ನಿನ್ನ ಹೃದಯವ ತೆರೆದಿರುವೆ. ನಿನ್ನಯ ರಕ್ತದಿ ಎನ್ನಯ ಆತ್ಮವ ಪಾವನವಾಗಿರಿಸು. ನಿನ್ನಯ ರಕ್ತದಿ ಎನ್ನಯ ಆತ್ಮ ಪಾವನವಾಗಿರಿಸು. ಎನ್ನಯ ಅಂತಿಮ ನಿನ್ನವನಾಗಿರಿಸು. ಯೇಸುವೆ ಎನ್ನೋಡು ಆಗಮಿಸು, ನನ್ನ ಹೃದಯವ ತೆರೆದಿರುವೆ. ನಿನ್ನಯ ಶಿಲುಬೆಯ ಎನ್ನಯ ಮುಕ್ತಿಗೆ ಸಾಧನವಾಗಿರಿಸು. ನಿನ್ನಯ ಶಿಲುಬೆಯ ಎನ್ನಯ ಮುಕ್ತಿಗೆ ಸಾಧನವಾಗಿರಿಸು. ನಿನ್ನಯ ಸತ್ಯವ ಎನ್ನಯ ಪಥಕ್ಕೆ ಜ್ಯೋತಿಯಾಗಿರಿಸು. ಯೇಸುವೆ ಎನ್ನೋಡು ಆಗಮಿಸು, ನಿನ್ನ ಹೃದಯವ ತೆರೆದಿರುವೆ. ಯೇಸುವೆ ಎನ್ನೋಡು ಆಗಮಿಸು, ನನ್ನ ಹೃದಯವ ತೆರೆದಿರುವೆ. ಪ್ರಭುವನ್ನು ಆರಾಧಿಸುವ ಕ್ಷಣ, ಪ್ರಭುವನ್ನು ಮಹಿಮೆಪಡಿಸುವ ಕ್ಷಣ. ತಾಯಿಯನ್ನು ನೀಡಿದಂತಹ ಪ್ರಭುವನ್ನು ನಾವು ಆರಾಧಿಸೋಣ. ತಂದೆಯಾದ ದೇವರನ್ನು ಆರಾಧಿಸೋಣ. ಪ್ರಭುವಿಗೆ ತಾಯಿಯಾಗಿ ಇಡೀ ಲೋಕಕ್ಕೆ ಮಾತೆಯಾದ ತಾಯಿಯ ಮಧ್ಯಸ್ಥಿಕೆಯಲ್ಲಿ ತಂದೆಯಾದ ದೇವರನ್ನು ಆರಾಧಿಸೋಣ, ಸ್ತುತಿಸೋಣ, ಮಹಿಮೆಪಡಿಸೋಣ. ಹಲ್ಲೆಲೂಯಾ, 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 ಹಾಲ 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 ಹಾಲ. ಓ ರಬಿ, ಓ ರಬಿ, ಓ ರಬಿ, ಓ ರಬಿ, ಓ ರಬಿ. ಯೇಸುವೆ, 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 ಯೇಸುವೆ.
ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ, ಸ್ತೋತ್ರ ರಾಜ, ವಂದನೆಗಳು ರಾಜ, ಕೋಟ್ಯಾನು ಕೋಟಿ ಸ್ತೋತ್ರಗಳು, ಕೋಟ್ಯಾನು ಕೋಟಿ ವಂದನೆಗಳು ರಾಜ. ಅಪ್ಪ ತಂದೆ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ರಾಜ. ಯೇಸುವೆ, 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 ಓ ಯೇಸುವೆ, 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 ಯೇಸುವೆ. ಅಪ್ಪ ತಂದೆಯೇ, ಪವಿತ್ರ ಆತ್ಮರೇ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಓ ಪವಿತ್ರ ಆತ್ಮರೇ, ಸ್ತೋತ್ರ, 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 ಸ್ತೋತ್ರ. ಓ ಪವಿತ್ರ ಆತ್ಮರೇ, ವಂದನೆ, 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 ವಂದನೆ. ಯೇಸುವೆ, ಯೇಸುವೆ, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸ್ತೋತ್ರ ಯೇಸುವೆ, ವಂದನೆಗಳು ಯೇಸುವೆ, ಕರುಣಿಸಿ ಸ್ತೋತ್ರ ರಾಜ. ಅಪ್ಪ ತಂದೆಯೇ, ಸ್ತೋತ್ರ, 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 ಸ್ತೋತ್ರ. ಓ ರಬಿ, ಓ ರಬಿ, ಓ ರಬಿ, ಓ ರಬಿ, ರಬಿ. ಶರೋಬಿ ಆಲಿಯಾನಿ ಅಸ್ತ್ರಾಲಿಯಾನಿ ಆಲಿಯ, ಶರೋಬಿ ಆಲಿಯಾನಿ ಅಸ್ತ್ರಾಲಿಯಾನಿ ಆಲಿಯ, ಓ ಶರೋಬಿ ಆಲಿಯಾನಿ ಅಸ್ತ್ರಾಲಿಯಾನಿ ಆಲಿಯ. ಓ ಯಲಖ, 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 ಯಲಖ. ಓ ಯಲಖ, ಯಲಮ, ಯಲಲಲಲಲಲಲ. ಓ ಯಲಖ, ಯಲಖ, ಯಲಮ, ಯಲಲಲಲಲಲಲ. ಓ ಯಲಖ, ಯಲಖ, ಯಲಮ, ಯಲಲಲಲಲಲ. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಓ ಹಾಲೆಲೂಯಾ, 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 ಹಾಲೆಲೂಯಾ. ಓ ಹಾಲ, 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 ಹಾಲ. ಓ ಹಾಲ, 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 ಹಾಲ. ಯೇಸುವೆ, 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 ಯೇಸುವೆ. ಓ ಯೇಸುವೆ, ಯೇಸುವೆ, ಯೇಸುವೆ. ಸ್ತೋತ್ರ, 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 ಸ್ತೋತ್ರ ಸ್ವಾಮಿ. ಅಪ್ಪ ಆರಾಧನೆಗಳು, ಆರಾಧನೆಗಳು, ಆರಾಧನೆಗಳು ಸ್ವಾಮಿ. ಮಹಿಮೆ ಸ್ವಾಮಿ, ಆರಾಧನೆ, ಸ್ತುತಿ, ಸ್ತೋತ್ರ ಸ್ವಾಮಿ. ಮಹಿಮೆ ಸ್ವಾಮಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. Praise the Lord. Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಒಬ್ಬರಾದ ಬಳಿಕ ಒಬ್ಬರು ಇಡೀ ಲೋಕದಲ್ಲಿಂದ ಎಲ್ಲ ಹೆಣ್ಣು ಮಕ್ಕಳಿಗಾಗಿ ಪ್ರಾರ್ಥಿಸುವ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆಯೇ, ನಿನಗೆ ಕೋಟಿ ಕೋಟಿ ಸ್ತುತಿ, ಸ್ತೋತ್ರವು, ಆರಾಧನೆಯು, ಘನ ಮಹಿಮೆಯ ಸ್ವಾಮಿ. ಸುಂದರವಾದ ಹೊಸ ದಿನವನ್ನು ನಮ್ಮೆಲ್ಲರಿಗೂ ಕರುಣಿಸಿಕೊಟ್ಟಾಗ್ತದೆ. ನಿನಗೆ ಸ್ತೋತ್ರಪ್ಪ. ಇಂದು ವಿಶೇಷವಾಗಿ ಸ್ವಾಮಿ ಯೇಸುವೆ, ವಿಶ್ವದಲ್ಲಿರುವಂತಹ ಎಲ್ಲಾ ಹೆಣ್ಣು ಮಕ್ಕಳನ್ನು ಸ್ವಾಮಿ ನಿನ್ನ ಪರಿಶುದ್ಧವಾದ ಉನ್ನತವಾದ ಕಲ್ವಾರಿಗಳಲ್ಲಿ ಬಾಂಧಿಸುತ್ತ ಪ್ರಾರ್ಥಿಸುತ್ತಿದ್ದೇನೆ ದೇವ. ಪವಿತ್ರ ಆತ್ಮರ ಅಭಿಷೇಕವು ಎಲ್ಲ ಹೆಣ್ಣು ಮಕ್ಕಳ ಮೇಲೆ ಈ ಬೆಳಗಿನ ಸಮಯ ಒನಲಾಗಿ ಮರೆಯಾಗಿ ಇಳಿದು ಬರಲಿ ಸ್ವಾಮಿ. ವಿಶೇಷವಾಗಿ ನಾನು ಒಂದು ಹೆಣ್ಣು ಮಗಳಾಗಿ ಸ್ವಾಮಿ, ಸಮಾಜಕ್ಕೂ ಕುಟುಂಬಕ್ಕೂ ತಾಯಿ ಧರ್ಮಸ್ಥರಿಗೂ ಮಾಡಿದಂತಹ ಎಲ್ಲ ಪಾಪಗಳಿಗಾಗಿ ನಿಮ್ಮಲ್ಲಿ ಕ್ಷಮೆಯಾಚಿಸುತ್ತೇನೆ ಸ್ವಾಮಿ. ನನ್ನನ್ನು ಒಂದು ಪರಿಶುದ್ಧ ಹೆಣ್ಣು ಮಗಳಾಗಿ, ಪ್ರಾರ್ಥಿಸುವ ಮಗಳಾಗಿ, ನಿನಗೆ ಸಾಕ್ಷಿಯಾಗಿ ಜೀವಿಸುವ ಹೆಣ್ಣು ಮಗಳಾಗಿ ನನ್ನನ್ನು ಮಾರ್ಪಡಿಸಿ ಅನುಗ್ರಹಿಸಿರಿ ಸ್ವಾಮಿ. ನನ್ನ ಸ್ವರ್ಗೀಯ ಯಾತ್ರೆ ಪ್ರಾರ್ಥನೆ ತಂಡದ ಎಲ್ಲ ಹೆಣ್ಣು ಮಕ್ಕಳನ್ನು ಸ್ವಾಮಿ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಟ್ಟಿನ ಜಾಗರ ಅಭಿಷೇಕವು ಆ ಹೆಣ್ಣು ಮಕ್ಕಳ ಮೇಲೆ ಈ ಬೆಳಗಿನ ಸಮಯದಲ್ಲಿ ಪ್ರಚಲಿಸಲು ರಾಜ್ಯ. ಆ ಹೆಣ್ಣು ಮಕ್ಕಳು ನಿನಗೆ ಸಾಕ್ಷಿಯಾಗಿ ಪ್ರಾರ್ಥನಾ ಜೀವಿತವನ್ನು ನಡೆಸಿ ಅನೇಕ ಆತ್ಮಗಳನ್ನ ಕಲಿಯುವಂತ ಮಕ್ಕಳಾಗಿ ಮಾರ್ಪಡಿಸಿರಿ ಸ್ವಾಮಿ. ವಿಶ್ವದಲ್ಲಿರುವಂತ ಹೆಣ್ಣು ಮಕ್ಕಳು ಸ್ವಾಮಿ, ಕುಟುಂಬದಲ್ಲಿ ಸ್ವಾಮಿ ತನ್ನ ಪತಿಗೆ ವಿರೋಧವಾಗಿ ತಪ್ಪುಗಳನ್ನು ಮಾಡುತ್ತಿರುವಂತಹ ಹೆಣ್ಣು ಮಕ್ಕಳು, ವಾಚಾಲಿ ಹೆಂಡತಿಯರು, ಮಕ್ಕಳಿಗೂ ಪತಿಗೂ ಕುಟುಂಬಕ್ಕೂ ಇವು ಅನೇಕ ರೀತಿಯಲ್ಲಿ ಪಾಪಗಳನ್ನು ಮಾಡಿಕೊಂಡು ಪಾಪದೇ ಅರಿವಿಲ್ಲದೆ ಜೀವಿಸುತ್ತಿರುವಂತ ಎಲ್ಲ ಹೆಣ್ಣು ಮಕ್ಕಳು ಪರಿವರ್ತನೆ ಹೊಂದಲಿ ಸ್ವಾಮಿ. ಅಪ್ಪ ಯೇಸುವೆ,
ಆ ಹೆಣ್ಣು ಮಕ್ಕಳಿರುವಂತಹ ಎಲ್ಲ ಪಾಪ ದೋಷಗಳು ನೀಗಿ ಹೋಗಿ ಅನೇಕ ಹೆಣ್ಣು ಮಕ್ಕಳಿಗೆ ಒಂದು ಆದರ್ಶ ಪತ್ನಿಯಾಗಿ ಮಾರ್ಪಡಿಸಿದ ರಾಜ. ಎಷ್ಟೋ ಹೆಣ್ಣು ಮಕ್ಕಳು ಎಂದು ಸ್ವಾಮಿ ಅನೇಕ ಪುರುಷರಿಗೆ ಪಾಪಕ್ಕೆ ಸೆಳೆಯುವಂತಹ ಮಕ್ಕಳಾಗಿದ್ದಾರೆ. ಅವರು ಹಾಕುತ್ತಿರುವಂತಹ ವೇಷಭೂಷಣಗಳಿಂದ ಅನೇಕ ಎಷ್ಟೋ ಸ್ವಾಮಿ ಗಂಡು ಮಕ್ಕಳು ಪಾಪದ ಸಂಕೋಲೆಗಳಲ್ಲಿ ಸಿಲುಕಿ ತಮ್ಮ ಆತ್ಮವನ್ನು ಕಳೆದುಕೊಳ್ಳುತ್ತಿದ್ದಾರೆ ದೇವ. ಅಂತಹ ಎಲ್ಲ ಹೆಣ್ಣು ಮಕ್ಕಳು ಸ್ವಾಮಿ ಅವರ ತಪ್ಪಿನ ಅರಿವಿನ ಬಗ್ಗೆ ದಯಪಾಲಿಸಿಕೊಂಡಾಗ ಇನ್ನು ನಮ್ಮ ವಿಚಾರಣೆಗಳಿಗೆ ಬಲಿಪೂಜೆಗೆ ಬರುವಂತಹ ಹೆಣ್ಣು ಮಕ್ಕಳ ವೇಷಗಳು ಸ್ವಾಮಿ, ಬಲಿಪೂಜೆ ಎಂಬುದು ಅವರಿಗೆ ಸ್ವಾಮಿ ಅವರಿಗೆ ಜ್ಞಾನವಿಲ್ಲದೆ ಅವರು ಹಾಕುತ್ತಿರುವಂತಹ ಬಟ್ಟೆಗಳು ರಾಜ್ಯ. ಎಷ್ಟೋ ಕಣ್ಣೀರು ದುಃಖ ಭಾರಗಳನ್ನು ಒತ್ತು ಬರುವಂತಹ ನಿನ್ನ ಸನ್ನಿಧಿಗೆ ಬರುವಂತಹ ಮಕ್ಕಳು ಸ್ವಾಮಿ, ಅವರ ವೇಷಭೂಷಣಗಳು ನೋಡಿ ಸ್ವಾಮಿ ಬಲಿಪೂಜೆಯಲ್ಲಿ ಪೂರ್ಣ ಮನಸ್ಸಿನಿಂದ ಭಾಗವಹಿಸಲಾಗುತ್ತಿಲ್ಲಪ್ಪ. ಆ ಮಕ್ಕಳ ಪಾಪ ಪ್ರಚೋದನೆಗಳಿಗೆ ಆ ಮಕ್ಕಳು ಹಾಕುತ್ತಿರುವಂತಹ ಬಟ್ಟೆಗಳಿಂದ ಸ್ವಾಮಿ ಆ ಬಲಿಪೂಜೆಯಲ್ಲಿ ಪೂರ್ಣವಾಗಿ ಭಾಗವಹಿಸದೆ ನಮ್ಮ ಶಾಪವನ್ನು ಮತ್ತೆ ಹಿಂತಿರುಗಿ ಮನೆಗೆ ಒತ್ತುತ್ತಿರುವಂತಹ ಎಲ್ಲ ಮಕ್ಕಳನ್ನ ಕರದಲ್ಲಿ ಒಪ್ಪಿಸಿಕೊಡ್ತೇನೆ ರಾಜ. ಮನ ಪರಿವರ್ತನೆ ಅನುಗ್ರಹಿಸಿಕೊಡು ಸ್ವಾಮಿ. ಒಂದು ಹೆಣ್ಣು ಮನೆಗೆ ಆದರ್ಶವಾಗಿರಲಿ ದೇವ ಸ್ವಾಮಿ. ಎಷ್ಟು ಹೆಣ್ಣು ಮಕ್ಕಳು ಕಣ್ಣೀರಿಂದ ಕುಟುಂಬಕ್ಕಾಗಿ, ಪತಿಗಾಗಿ, ಎತ್ತವರಿಗಾಗಿ, ಮಕ್ಕಳಿಗಾಗಿ ಪ್ರಾರ್ಥಿಸುವಂತ ಅನೇಕ ಹೆಣ್ಣು ಮಕ್ಕಳಿದ್ದಾರೆ ರಾಜ. ಎಲ್ಲವನ್ನು ಜಯಿಸಿ ಸಹಿಸುವಂತ ಅನೇಕ ಹೆಣ್ಣು ಮಕ್ಕಳಿದ್ದಾರೆ ಸ್ವಾಮಿ. ಅಂತ ಎಲ್ಲ ಹೆಣ್ಣು ಮಕ್ಕಳನ್ನ ನಿನ್ನ ಕರುಣೆ ಹಿಡಿದುಕೊಳ್ಳಿ ರಾಜ. ಹಗಲು ರಾತ್ರಿ ತನ್ನ ಕುಟುಂಬಕ್ಕಾಗಿ, ತನ್ನ ಎತ್ತವರಿಗಾಗಿ, ತಂದೆ ತಾಯಿಗಳಿಗಾಗಿ, ಸ್ವಾಮಿ ಮಕ್ಕಳಿಗಾಗಿ ಪ್ರಾರ್ಥಿಸುವ ಸಾರಿ ಓಡಾಡುತ್ತಿರುವಂತ ಹೆಣ್ಣು ಮಕ್ಕಳಿದ್ದಾರೆ ಸ್ವಾಮಿ. ಅಂತ ಎಲ್ಲ ಹೆಣ್ಣು ಮಕ್ಕಳನ್ನು ಆಶೀರ್ವದಿಸಿ ಅನುಗ್ರಹಿಸಿ ಸ್ವಾಮಿ. ಎಷ್ಟೋ ಹೆಣ್ಣು ಮಕ್ಕಳು ಸ್ವಾಮಿ ಹೊರ ದೇಶಗಳಲ್ಲಿ ಹೋಗಿ ದುಡಿಯುತ್ತಿದ್ದಾರೆಪ್ಪ. ಎಷ್ಟೋ ಹೆಣ್ಣು ಮಕ್ಕಳು ಇಂದು ಆಳುವವರು ಅಧಿಕಾರಿಗಳಾಗಿದ್ದಾರೆ ಸ್ವಾಮಿ. ಎಷ್ಟೋ ಹೆಣ್ಣು ಮಕ್ಕಳು ಇಂದು ಸ್ವಾಮಿ ಯಾವ ಲೋಕದಕ್ಕೂ ಭಯಪಡದೆ ಸ್ವಾಮಿ ಗಂಡಸಿಗೆ ಸಮಾನವಾಗಿ ದುಡಿಯುತ್ತಿರುವಂತಹ ಎಲ್ಲ ಹೆಣ್ಣು ಮಕ್ಕಳು ನಿನ್ನ ರಕ್ತಕ್ಕೆ ಒಪ್ಪಿಸಿಕೊಡ್ತೇನೆಪ್ಪ. ಬಲಪಡಿಸಿ ಅನುಭವಿಸಿ ಆಶೀರ್ವದಿಸಿ ಸ್ವಾಮಿ. ಅಪಾಯಿಸುವೆ ಹೆಣ್ಣು ಮಕ್ಕಳು ತನ್ನ ಪತಿಯನ್ನು ಪ್ರೀತಿಸುತ್ತಾ, ಅವರಿಗೆ ಸೇವೆ ಮಾಡುತ್ತಾ, ಅವರ ಅನಾರೋಗ್ಯದಲ್ಲಿ ಯೋಗಕ್ಷೇಮವನ್ನು ಕೇಳುತ್ತಾ, ಅವರಿಗಾಗಿ ಪ್ರಾರ್ಥಿಸುತ್ತಾ, ನಿನಗಾಗಿ ಸಾಕ್ಷಿಯಾಗಿ ಜೀವಿಸುವಂತ ಎಲ್ಲ ಹೆಣ್ಣು ಮಕ್ಕಳನ್ನು ಬೆಳಗಿನ ಸಮಯದಲ್ಲಿ ಅನುಗ್ರಹಿಸಿ ಆಶೀರ್ವದಿಸಿ ಸ್ವಾಮಿ. ಸ್ವಾಮಿ ನನ್ನ ಕುಟುಂಬದಲ್ಲಿರುವಂತಹ ಹೆಣ್ಣು ಮಕ್ಕಳು, ನಮ್ಮ ಸ್ನೇಹಿತರು, ನಮ್ಮ ಬಂಧು ಮಿತ್ರಾದಿ, ನಮ್ಮ ಅಕ್ಕಪಕ್ಕದಲ್ಲಿರುವಂತಹ ಎಲ್ಲಾ ಹೆಣ್ಣು ಮಕ್ಕಳನ್ನ ಸ್ವಾಮಿ ನಿನ್ನ ಕರದಲ್ಲಿ ಒಪ್ಪಿಸಿಕೊಡ್ತೇನೆ ಅಜ್ಜ. ನಮ್ಮ ಪರಿಶುದ್ಧ ಪೂಜಾ ಕನ್ನಮರವರೇ, ನಿಷ್ಕಳಂಕ ತಾಯಿಯೇ, ಇಂದು ನಿಮ್ಮ ನಿಷ್ಕಳಂಕ ಹಬ್ಬವನ್ನು ಆಚರಿಸುವಾಗ ಎಲ್ಲ ಹೆಣ್ಣು ಮಕ್ಕಳು ನಿಮ್ಮಂತೆಯೇ ತಾಳ್ಮೆ, ಸಹನೆ, ಶಾಂತಿ, ಸಮಾಧಾನದಿಂದ ಜಯಿಸುವಂತೆ ನಿಮ್ಮ ಪ್ರಿಯ ಪುತ್ರನಲ್ಲಿ ಸಿಲುಬೆಗೆ ಜಡಿದರು, ಹಿಂಸೆ ನೋಡಿದರು, ಕಣ್ಣಿಂದ ಎಲ್ಲವನ್ನು ಜಯಿಸಿ ತಾಳ್ಮೆಯಿಂದ ಸಹಿಸುವಂತ ಶಕ್ತಿಯನ್ನು ನೀವು ಪಡೆದಿದ್ದೀರಮ್ಮ. ಅದೇ ರೀತಿಯಲ್ಲಿ ನಾವು ಸಹ ನಮ್ಮ ಕುಟುಂಬದಲ್ಲಿ ಒಂದು ಆದರ್ಶ ಪತ್ನಿಯಾಗಿ ಜೀವಿಸಿ ಒಳ್ಳೆಯ ಮಕ್ಕಳಾಗಿ ಬಾಳುವಂತ ಇಡೀ ವಿಶ್ವದಂತ ಎಲ್ಲ ಹೆಣ್ಣು ಮಕ್ಕಳಿಗೆ ನಿಮ್ಮಂತೆಯೇ ಜೀವಿಸುವಂತ ಒಂದು ವರದಾನವನ್ನು ಪ್ರತಿಯೊಂದು ಮಕ್ಕಳಿಗೂ ಪ್ರತಿದಿನ ಸ್ವರ್ಗೀಯ ಆಸರೆ ಪ್ರಾರ್ಥನಾದಲ್ಲಿ ಪ್ರಾರ್ಥಿಸುತ್ತಿರುವಂತ ಎಲ್ಲ ಹೆಣ್ಣು ಮಕ್ಕಳನ್ನು ಆಶೀರ್ವದಿಸಿ ಅನುಗ್ರಹಿಸಿರಿ ಎಂದು ನಿಮ್ಮ ಪ್ರಿಯ ಪುತ್ರನಲ್ಲಿ ಪ್ರತಿದಿನವೂ ನಮಗೆ ವಿಶ್ವಾಸವನ್ನು ದಯಪಾಲಿಸಿಕೊಡಿ ಎಂದು ಪ್ರಾರ್ಥಿಸುತ್ತೇನೆ. ನನ್ನ ಪ್ರೀತಿ ಜೀವನದ ಒಡೆಯನೆ. ಆಮೇನ್, ಆಮೇನ್, ಆಮೇನ್. ತಂದೆ, ಬೆಳಗಿನ ಜಾವದಲ್ಲಿ ನಮ್ಮೆಲ್ಲರನ್ನು ನೀನು ಈ ಪ್ರಾರ್ಥನಾ ಸಮಯಕ್ಕೆ ಒಂದುಗೂಡಿಸಿದ ಅಪ್ಪ ತಂದೆ, ಸಮಯದಲ್ಲಿ ಸ್ವಾಮಿ ಎಲ್ಲ ಹೆಣ್ಣು ಮಕ್ಕಳಿಗಾಗಿ ಪ್ರಾರ್ಥಿಸಲು ನೀನು ಕರೆ ನೀಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಪ್ರಪಂಚದಲ್ಲಿರುವಂತಹ ಪ್ರತಿಯೊಂದು ಹೆಣ್ಣು ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇನೆ ಅಪ್ಪ ತಂದೆಯೇ. ಹೆಣ್ಣು ಅಬಲೆಯಲ್ಲ ಎಂದು ನಾವು ತೋರಿಸಿಕೊಡುವಂತಹ ಹೆಣ್ಣು ಮಕ್ಕಳು ಇದ್ದಾರೆ ಸ್ವಾಮಿ. ಅಪ್ಪ ತಂದೆ, ಈ ಹೆಣ್ಣು ಮಕ್ಕಳಿಗಾಗಿ ಪ್ರಾರ್ಥಿಸುತ್ತಿದ್ದೇನೆ. ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸ್ವಾಮಿ ಅವರು ಮಾಡುವಂತ ಕೆಲಸ ಕಾರ್ಯಗಳನ್ನು ಆಕ್ಷೇಪಡಿಸಿರಿ ಸ್ವಾಮಿ. ಅಪ್ಪ ತಂದೆ, ಹೆಣ್ಣು ಮಕ್ಕಳಾಗಿ, ಮಗಳಾಗಿ, ತಾಯಿಯಾಗಿ, ಅತ್ತೆಯಾಗಿ, ಸೊಸೆಯಾಗಿ ಅಪ್ಪ ಇದ್ದಾರೆ ಸ್ವಾಮಿ. ಆ ಎಲ್ಲ ವಿವಿಧ ಕ್ಷೇತ್ರಗಳಲ್ಲಿ ಇರುವ ಮಕ್ಕಳನ್ನು ಸ್ವಾಮಿ ಕರುಣೆಗೆ ಸಮರ್ಪಿಸಿ ನಿಮ್ಮ ಮಕ್ಕಳಿಗೆ ಬೇಕಾದಂತಹ ಧೈರ್ಯವನ್ನು ಕೊಡುವ ಆತನು ನಿನ್ನಾಗಿದ್ದೇನೆ. ಅಪ್ಪ ತಂದೆ, ಇರುವಂತಹ ಹೆಣ್ಣು ಮಕ್ಕಳು ಪ್ರಾರ್ಥಿಸುವ
ನಮ್ಮೆಲ್ಲರ ಮೇಲೆ ಕರುಣೆ ತೋರಿರಿ ಸ್ವಾಮಿ. ನಿನ್ನ ತಾಯಿಯಲ್ಲಿರುವಂತಹ ವಿಶ್ವಾಸವನ್ನು, ನಿನ್ನ ತಾಯಿಯಲ್ಲಿರುವಂತಹ ಕರುಣೆಯನ್ನು ನಮ್ಮ ಎಲ್ಲಾ ಹೆಣ್ಣು ಮಕ್ಕಳಿಗೂ ನೀಡಿರಿ ಸ್ವಾಮಿ. ಎಲ್ಲ ಹೆಣ್ಣು ಮಕ್ಕಳು ಒಳ್ಳೆಯ ಮಕ್ಕಳಾಗಿ ಜೀವಿಸುವಂತಹ ಕೃಪಾತ್ಮವನ್ನು ನೀಡಿರಿ ಸ್ವಾಮಿ. ಅಪ್ಪ ತಂದೆಯೇ, ಹೆಣ್ಣು ಮಕ್ಕಳು ಸ್ವಾಮಿ ವಿವಿಧ ರೀತಿಯ ನೋವುಗಳನ್ನು, ಕಷ್ಟಗಳನ್ನು ಅನುಭವಿಸುವಂತಹ ಮಕ್ಕಳಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಹೊರಗಡೆ ದುಡಿಯುವಂತಹ ಹೆಣ್ಣು ಮಕ್ಕಳು ಅನೇಕ ಶೋಷಣೆಗೆ ಒಳಗಾಗುತ್ತಾರೆ ಸ್ವಾಮಿ. ಅಪ್ಪ ತಂದೆಯು ಹೆಣ್ಣು ಮಕ್ಕಳ ಮೇಲೆ ದಯೆ ತೋರಿರಿ ಸ್ವಾಮಿ. ಕುಟುಂಬದಲ್ಲಿ ಸ್ವಾಮಿ ಅನೇಕ ಕಷ್ಟಗಳನ್ನು ಪಡುತ್ತಿದ್ದಾರೆ ಸ್ವಾಮಿ. ಕುಟುಂಬದಲ್ಲಿ ಅತ್ತೆಯ ಕೆಲಸ ಮಾಡುವಂತಹ ಹೆಣ್ಣು ಮಕ್ಕಳು ಸ್ವಾಮಿ, ಅವರು ಕೊಡುವಂತಹ ಎಲ್ಲ ಕಷ್ಟಗಳನ್ನು ಸಹಿಸುವಂತಹ ಹೆಣ್ಣು ಮಕ್ಕಳಿದ್ದಾರೆ ಸ್ವಾಮಿ. ಅವರ ಮೇಲೆ ಕರುಣೆಯಾಗಿರಿ ಸ್ವಾಮಿ. ಅಪ್ಪ ತಂದೆಯ ಒಳ್ಳೆಯ ಪತಿ ಸಿಗದೆ ಸ್ವಾಮಿ ಅನೇಕ ಹೆಣ್ಣು ಮಕ್ಕಳು ಸ್ವಾಮಿ ಕಣ್ಣೀರಿನಿಂದ ಸ್ವಾಮಿ ತಮ್ಮ ಜೀವನವನ್ನು ನಡೆಸುತ್ತಾರೆ ಸ್ವಾಮಿ. ಅಪ್ಪ ತಂದೆಯೇ, ಆ ಹೆಣ್ಣು ಮಕ್ಕಳ ಕಣ್ಣೀರನ್ನು ತಪ್ಪಿಸುತ್ತೇನೆ. ಆ ಹೆಣ್ಣು ಮಕ್ಕಳ ಮೇಲೆ ಕರುಣೆಯಾಗಿದೆ ರಾಜ. ಅಪ್ಪ ತಂದೆಯು ಎಲ್ಲ ಪ್ರತಿಯೊಂದು ಹೆಣ್ಣು ಮಕ್ಕಳು ಸ್ವಾಮಿ ಪ್ರಾರ್ಥಿಸುವಂತಹ ಮಕ್ಕಳಾಗಿದ್ದಾರೆ ಸ್ವಾಮಿ. ಪ್ರಾರ್ಥಿಸುವಂತಹ ಹೆಣ್ಣು ಮಕ್ಕಳಿದ್ದಾರೆ ಸ್ವಾಮಿ. ಅವರು ಪ್ರಾರ್ಥಿಸುವಂತಹ ಪ್ರಾರ್ಥನೆಯನ್ನು ನೀನು ಆಲಿಸು ರಾಜ. ಪ್ರತಿಯೊಬ್ಬರ ಹೆಣ್ಣು ಮಕ್ಕಳ ಮೇಲೆ ಕರುಣೆಯಾಗಿದೆ ರಾಜ. ಎಲ್ಲರಿಗೂ ಧೈರ್ಯವನ್ನು, ಎಲ್ಲರಿಗೂ ಸಾಧಿಸುವಂತಹ ಛಲವನ್ನು ಸ್ವಾಮಿ ಎಲ್ಲ ಹೆಣ್ಣು ಮಕ್ಕಳಿಗೂ ನೀಡಿರಿ ಸ್ವಾಮಿ. ಅಪ್ಪ ಎಲ್ಲರನ್ನೂ ಸ್ವಾಮಿ ನಿಮ್ಮ ಪರಿಶುದ್ಧವಾದ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ. ಅಪ್ಪ ಎಲ್ಲರ ಹೆಣ್ಣು ಮಕ್ಕಳ ನೋವುಗಳನ್ನು ಸ್ವಾಮಿ, ಕಷ್ಟಗಳನ್ನು ಸ್ವಾಮಿ, ಅವರ ಚಿಂತನೆಗಳನ್ನು ಸ್ವಾಮಿ, ಅವರ ಆಲೋಚನೆಗಳನ್ನು ಸ್ವಾಮಿ ಎಲ್ಲವನ್ನೂ ನಿಮ್ಮ ಗಮನದ ತತ್ವನು ನೀನಾಗಿಸುವ ಸ್ವಾಮಿ. ಅವರೆಲ್ಲ ಪ್ರಾರ್ಥನೆಗಳನ್ನು ಆರಂಭಿಸಿ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ಕಡೆಯಲ್ಲಿ ಸ್ವಾಮಿ, ಎಲ್ಲ ವಿವಿಧ ಕಡೆ ಸ್ವಾಮಿ ಧೈರ್ಯವಾಗಿ ತಮ್ಮ ಕಾರ್ಯವನ್ನು ಸಾಧಿಸುವಂತಹ ವ್ಯಕ್ತಿಗಳನ್ನಾಗಿ ಮಾರ್ಪಡಿಸುವುದೆಂದು ನಿಮ್ಮ ಪರಿಶುದ್ಧವಾದ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇವೆ. ನಮ್ಮ ಜೀವಗಳಿಗೆ ತಂದೆಯೇ, ವಂದನೆ ಯೇಸುವೆ, ಆರಾಧನೆ ಯೇಸುವೆ. ಈ ಬೆಳಗಿನ ಜಾವಕ್ಕಾಗಿ ನಿಮಗೆ ಸ್ತೋತ್ರ ಯೇಸುವೆ. ಯೇಸುವೆ, ಎಲ್ಲ ಹೆಣ್ಣು ಮಕ್ಕಳಾಗಿ ಪ್ರಾರ್ಥಿಸಲು ಕರೆಕೊಟ್ಟದ್ದಕ್ಕಾಗಿ ನಿಮಗೆ ಸ್ತೋತ್ರ ಯೇಸುವೆ. ಯೇಸುವೆ, ನನ್ನನ್ನು ಕುಟುಂಬದಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳ, ಲೋಕದ ಸರ್ವ ಹೆಣ್ಣು ಮಕ್ಕಳನ್ನು ನಿಮ್ಮ ಕರೆಗಳಿಗೆ ಸಮರ್ಪಿಸುತ್ತಿದ್ದೇನೆ ಯೇಸುವೆ. ಎಲ್ಲ ಹೆಣ್ಣು ಮಕ್ಕಳ ಕ್ರೂರತನಗಳನ್ನು, ಕೆಟ್ಟತನಗಳಿಂದ ಪರಿವರ್ತಿಸಿರಿ ಯೇಸುವೆ. ಅವರ ಮೇಲೆ ಕರುಣೆ ತೋರಿ, ದಯೆ ತೋರಿರಿ ಯೇಸುವೆ. ಯೇಸುವೆ, ನಿಮ್ಮ ಪವಿತ್ರ ಆತ್ಮರ ಕೃಪಾ ಪ್ರಸಾದದಿಂದ ಅವರ ಮೇಲೆ ಸುರಿಸಿ ಅವರನ್ನು ಪರಿವರ್ತಿಸಿರಿ ಯೇಸುವೆ. ಹೊಸ ಜೀವನವನ್ನು ನಡೆಸುವಂತೆ ಮಾಡಿರಿ ಎಂದು ಪ್ರಾರ್ಥಿಸುತ್ತಿದ್ದೇನೆ. ಆಮೇಲೆ ಅಪ್ಪ ತಂದೆ ಸ್ತೋತ್ರ, ಯೇಸು ಸ್ವಾಮಿಗೆ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ನಿಮ್ಮೊಂದಿಗೆ ಮಾತನಾಡಲು ನೀವು ನಮಗೆ ನೀಡಿದ ಈ ಪವಿತ್ರವಾದ ಸಮಯಕ್ಕಾಗಿ ಕೋಟಿ ಸ್ತೋತ್ರಗಳು, ವಂದನೆಗಳು ಸ್ವಾಮಿ. ಅಪ್ಪ ತಂದೆ, ಈ ಜಾವದಲ್ಲಿ ವಿಶ್ವದ ಎಲ್ಲ ಹೆಣ್ಣು ಮಕ್ಕಳನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ಕರುಣೆ ತೋರಿ, ದಯೆ ತೋರಿ ಸ್ವಾಮಿ. ಅಪ್ಪ ತಂದೆ, ನನ್ನನ್ನು, ನನ್ನ ಹೆಣ್ಣು ಮಕ್ಕಳನ್ನು, ಕುಟುಂಬದಲ್ಲಿರುವ, ನೆರೆಮನೆಯಲ್ಲಿರುವ, ವಿಚಾರಣೆಯಲ್ಲಿರುವ, ಪ್ರಾರ್ಥನಾ ತಂಡದಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳನ್ನು, ಅವರ ಮಕ್ಕಳನ್ನು ನಿಮ್ಮ ಕೃಪಾಶೀರ್ವಾದಗಳಿಂದ ತುಂಬಿರಿ ಸ್ವಾಮಿ. ಮಾತೆ ಮರಿಯಮ್ಮನವರಂತೆ ಒಳ್ಳೆಯ ಸದ್ಗುಣಗಳಿಂದ ಪ್ರತಿಯೊಬ್ಬರನ್ನು ತುಂಬಿಸಿರಿ ಸ್ವಾಮಿ. ಎಲ್ಲ ಕನ್ಯಾಶ್ರೀಯರನ್ನು ನಿಮಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಎಲ್ಲ ಕನ್ಯಾಶ್ರೀಯರನ್ನು ನಿಮ್ಮ ಪವಿತ್ರಾತ್ಮರಿಂದ ತುಂಬಿರಿ ಸ್ವಾಮಿ. ಅವರು ಹಣಕ್ಕಾಗಿ ಶ್ರಮಿಸದೆ ನಿಮ್ಮ ಸೇವೆಯನ್ನು ಮಾಡುತ್ತಾ ಜೀವಿಸುವ ನಿಷ್ಕಳಂಕ ಹೃದಯವನ್ನು ಅವರಿಗೆ ನೀಡಿರಿ ಸ್ವಾಮಿ. ಅಪ್ಪ ತಂದೆಯೇ, ಎಷ್ಟೋ ಹೆಣ್ಣು ಮಕ್ಕಳು ಅರ್ಧ ಬಟ್ಟೆಗಳನ್ನು ಹಾಕಿ ತಮ್ಮ ದೇಹವನ್ನೇ ತೋರಿಸುತ್ತಿದ್ದಾರೆ ಸ್ವಾಮಿ. ಎಷ್ಟೋ ಹೆಣ್ಣು ಮಕ್ಕಳು ಮದ್ಯಪಾನಗಳನ್ನು ಸೇವಿಸುತ್ತಾ ತಡರಾತ್ರಿಯ ಮನೆಗೂ ಹೋಗದೆ ಪಾರ್ಟಿ ಮಾಡುತ್ತಾ ಹೊರಗಡೆ ಸಮಯ ಕಳೆಯುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ತಮ್ಮ ಉತ್ತಮವಾದ ಭವಿಷ್ಯವನ್ನು ಅವರೇ ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಸ್ವಾಮಿ. ಇಂಥ ಎಲ್ಲ ಹೆಣ್ಣು ಮಕ್ಕಳನ್ನು ಪರಿವರ್ತಿಸಿರಿ ಸ್ವಾಮಿ. ಅವರ ತಪ್ಪಿನ ಅರಿವನ್ನು ಅವರಿಗೆ ನೀಡಿರಿ ಸ್ವಾಮಿ.
ಅಪ್ಪ ತಂದೆ, ಎಷ್ಟೋ ಹೆಣ್ಣು ಮಕ್ಕಳು ಅನೈತಿಕ ಸಂಬಂಧದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದಾರೆ ಸ್ವಾಮಿ. ವ್ಯಭಿಚಾರದ ಜೀವನ ನಡೆಸುತ್ತಿದ್ದಾರೆ ಸ್ವಾಮಿ. ಎಷ್ಟೋ ಹೆಣ್ಣು ಮಕ್ಕಳು ಮದುವೆಯಾದರೂ ತಮ್ಮ ಅತ್ತೆಗೆ ಗಂಡನಿಗೆ ವಿಧೇಯರಾಗದೆ ಹಠಮಾರಿತನದಿಂದ ತಮ್ಮ ನಡಿಬೇಕು ಎಂಬ ಅಹಂಕಾರದಿಂದ ವರ್ತಿಸಿ ತಮ್ಮ ಜೀವಿತವನ್ನೇ ಬರಿದು ಮಾಡಿಕೊಳ್ಳುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಇಂಥ ಎಲ್ಲ ಹೆಣ್ಣು ಮಕ್ಕಳು ವಿಧೇಯತೆಯಿಂದ, ಪ್ರೀತಿ, ಕರುಣೆ, ದಯೆಯಿಂದ ಜೀವಿಸುವ ಕೃಪೆಯನ್ನು ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಕರುಣಿಸಿರಿ ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಹೆಣ್ಣು ಮಕ್ಕಳು ಗಂಡನ ಕುಡುಕುತನದಿಂದ, ಬೇಜವಾಬ್ದಾರಿಯಿಂದ ಬೇಸತ್ತು ಹೋಗಿದ್ದಾರೆ ಸ್ವಾಮಿ. ಎಷ್ಟೋ ಹೆಣ್ಣು ಮಕ್ಕಳು ಗಂಡನ್ನು ಕಳೆದುಕೊಂಡು ವಿಧೇಯರಾಗಿ ತಮ್ಮ ಮಕ್ಕಳಿಗಾಗಿ ದುಡಿಯುತ್ತಾ ಕಷ್ಟಪಡುತ್ತಿದ್ದಾರೆ ಸ್ವಾಮಿ. ಅವರ ಮೇಲೆ ಕರುಣೆಯಾಗಿರಿ ಸ್ವಾಮಿ. ಅಪ್ಪ ತಂದೆ, ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು ತುಂಬಿ ಹೋಗಿವೆ ಸ್ವಾಮಿ. ಕೊಲೆಗಳು ಸಂಭವಿಸುತ್ತಿವೆ ಸ್ವಾಮಿ. ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಸ್ವಾಮಿ. ಅಪ್ಪ ತಂದೆ, ಈ ಎಲ್ಲ ಹೆಣ್ಣು ಮಕ್ಕಳಿಗೆ ನಿಮ್ಮ ಪರಿಶುದ್ಧ ರಕ್ತದಿಂದ ಸಂರಕ್ಷಣೆಯನ್ನು ಕೊಡಿರಿ ಸ್ವಾಮಿ. ಎಲ್ಲ ಹೆಣ್ಣು ಮಕ್ಕಳು ನಿಮ್ಮನ್ನು ಹುಡುಕುತ್ತಾ ನಿಮ್ಮನ್ನು ಅರಿತುಕೊಂಡು ಮಾತೆ ಮರಿಯಮ್ಮನವರಂತೆ ಪರಿಶುದ್ಧರಾಗಿ ಜೀವಿಸಲು ಬೇಕಾದ ಎಲ್ಲ ಕೃಪೆಗಳಿಂದ ಅವರನ್ನು ತುಂಬಿರೆಂದು ಪಿತ, ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಜೀವವುಳ್ಳ ತಂದೆಯೇ. ಆಮೇನ್, 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 ಆಮೇನ್. ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ, ಈ ಸುಪ್ರಭಾತ ಸಮಯದಲ್ಲಿ ಸ್ವಾಮಿ, ನಾವೆಲ್ಲ ಒಟ್ಟುಗೂಡಿ ನಿನ್ನನ್ನು ಸ್ತುತಿಸಲು, ಮಹಿಮೆಪಡಿಸಲು, ಘನಪಡಿಸುವುದಕ್ಕೆ ಅವಕಾಶ ಮಾಡಿದ್ದೀವಲ್ಲ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಯೇಸುವೆ, ಈ ದಿನ ಹೆಣ್ಣು ಮಕ್ಕಳಿಗಾಗಿ ಪ್ರಾರ್ಥಿಸುವಾಗ ತಂದೆ, ಇಡೀ ವಿಶ್ವದಲ್ಲಿರುವ ಪ್ರತಿಯೊಂದು ಹೆಣ್ಣು ಮಕ್ಕಳನ್ನು ನನಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಎಲ್ಲ ಹೆಣ್ಣು ಮಕ್ಕಳ ಮೇಲೆ ದಯಿಸುವರು, ಕೃಪಿಸುವರು ಸ್ವಾಮಿ. ಅಪ್ಪ ಯೇಸುವೆ, ಪ್ರತಿಯೊಂದು ಹೆಣ್ಣು ಮಗಳು ಸ್ವಾಮಿ ತನ್ನ ಸ್ವಾರ್ಥವನ್ನು ಬಿಟ್ಟು ಸ್ವಾಮಿ, ತನ್ನನ್ನೇ ಪರಿಶೀಲಿಸಿ ಸ್ವಾಮಿ ದುಡಿಯುತ್ತಾಳೆ ಸ್ವಾಮಿ. ಒಂದಲ್ಲ ಒಂದು ರೀತಿಯಲ್ಲಿ ಆ ಹೆಣ್ಣು ಮಗಳು ಕಷ್ಟಪಡುತ್ತಿರುತ್ತಾಳೆ ಸ್ವಾಮಿ. ಅಪ್ಪ ಯೇಸುವೆ, ಎಷ್ಟೋ ಹೆಣ್ಣು ಮಕ್ಕಳು ಸ್ವಾಮಿ ತನ್ನ ಕುಟುಂಬಕ್ಕಾಗಿ ಸ್ವಾಮಿ ಎಂತೆಂಥ ಕೆಲಸಗಳನ್ನು ಮಾಡುತ್ತಾರೆ ಸ್ವಾಮಿ. ಆ ಎಲ್ಲಾ ಹೆಣ್ಣು ಮಕ್ಕಳನ್ನು ನಿನಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ ತಂದೆ, ವಿಶ್ವದಲ್ಲಿರುವ ಹೆಣ್ಣು ಮಕ್ಕಳಿಗಾಗಿ ಪ್ರಾರ್ಥಿಸಲು ಕರೆಸಿದ್ದೀಯಲ್ಲ ಸ್ವಾಮಿ. ಸ್ತೋತ್ರ ರಾಜ, ವಂದನೆ ರಾಜ. ಅಪ್ಪ ಯೇಸುವೆ, ಹೆಣ್ಣು ಮಕ್ಕಳು ಸ್ವಾಮಿ ಯಾವಾಗಲೂ ಮನೆ ಕೆಲಸದಲ್ಲಿರುತ್ತಾರೆ ನಿರಂತರವಾಗಿ. ಅಪ್ಪ ತಂದೆ, ಆಫೀಸುಗಳಲ್ಲಿಯೂ ಕಚೇರಿಗಳಲ್ಲಿ ಕೆಲಸ ಮಾಡುತ್ತಿರುತ್ತಾರೆ ಸ್ವಾಮಿ. ಅಪ್ಪ ತಂದೆ, ತನ್ನದೇ ಆದ ಒಂದು ಕೆಲಸವನ್ನು, ಕೈಗಾರಿಕಾ ಕೆಲಸವನ್ನು ರೂಢಿಸಿಕೊಂಡು ತನ್ನ ಕೆಲಸವನ್ನು ಮಾಡಿ ಸಂಸಾರವನ್ನು ನಡೆಸುತ್ತಿರುತ್ತಾರೆ ಸ್ವಾಮಿ. ತನ್ನ ಕುಟುಂಬವನ್ನು ನಡೆಸುತ್ತಿರುತ್ತಾರೆ ಸ್ವಾಮಿ. ಅಪ್ಪ ಯೇಸುವೆ, ಇಡೀ ವಿಶ್ವದಲ್ಲಿ ಕೆಲಸ ಮಾಡುತ್ತಿರುವ ಪ್ರತಿಯೊಂದು ಹೆಣ್ಣು ಮಕ್ಕಳನ್ನು ನಿನಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಆ ಹೆಣ್ಣು ಮಕ್ಕಳ ಮೇಲೆ ದಯಿಸುವರು, ಕೃಪಿಸುವರು ಸ್ವಾಮಿ. ಅಪ್ಪ, ಇನ್ನು ಎಷ್ಟೋ ಹೆಣ್ಣು ಮಕ್ಕಳು ಸ್ವಾಮಿ ಹೆಣ್ಣು ಮಗು ಎಂದು ತಕ್ಷಣವೇ ಸ್ವಾಮಿ ಸಿಟ್ಟಿಗೆ ಬಿಸಾಡುವಂತ ನಿದರ್ಶನಗಳು ಉಂಟು ಸ್ವಾಮಿ. ಅಪ್ಪ ಯೇಸುವೆ, ಅನಾಥರಾಗಿ ಸ್ವಾಮಿ ಎಷ್ಟೋ ಸುಸಗಳು ಬೇರೆ ಧರ್ಮದವರು ಆ ಮಕ್ಕಳನ್ನು ಸಾಕಿ ತಲುಪುತ್ತಾರೆ ಸ್ವಾಮಿ. ಅಪ್ಪ ತಂದೆ, ಆ ಅನಾಥ ಮಕ್ಕಳನ್ನು ಸಹ ನಿನಗೆ ಹೆಣ್ಣು ಮಕ್ಕಳನ್ನು ಸಮರ್ಪಿಸುತ್ತೇನೆ ಸ್ವಾಮಿ. ಅವರ ಮೇಲೆ ದಯಿಸುವರು, ಕೃಪಿಸುವರು ಸ್ವಾಮಿ. ಅಪ್ಪ, ಇನ್ನು ಎಷ್ಟೋ ಹೆಣ್ಣು ಮಕ್ಕಳು ಸ್ವಾಮಿ ಮದುವೆ ಆಗದೆ ಸ್ವಾಮಿ ಇದ್ದಾರೆ ಸ್ವಾಮಿ. ಅಪ್ಪ ಯೇಸುವೆ, ಆ ಹೆಣ್ಣು ಮಕ್ಕಳ ಮೇಲೂ ದಯಿಸುವರು, ಕೃಪಿಸುವರು ಸ್ವಾಮಿ. ಅಪ್ಪ ಯೇಸುವೆ, ಎಷ್ಟೋ ಕನ್ಯಾಸ್ತ್ರೀಗಳು ಸ್ವಾಮಿ ಅವರು ಸಹ ನಿನ್ನ ಸೇವೆಯಲ್ಲಿ ಭಾಗಿಯಾಗಿದ್ದಾರಲ್ಲ ಸ್ವಾಮಿ. ಅಂತ ಮಕ್ಕಳ ಮೇಲೆ ದಯಿಸುವರು, ಕೃಪಿಸುವರು ಸ್ವಾಮಿ. ಅಪ್ಪ, ಇಡೀ ವಿಶ್ವದಲ್ಲಿರುವ ತಾಯಂದಿರ ಮೇಲೆ ದಯಿಸುವರು, ಕೃಪಿಸುವರು ಸ್ವಾಮಿ. ಆ ತಾಯಂದಿರು ಸ್ವಾಮಿ ತನ್ನ ಸಂಸಾರಕ್ಕಾಗಿ, ತನ್ನ ಗಂಡನಿಗಾಗಿ, ತನ್ನ ಮಕ್ಕಳಿಗಾಗಿ, ತನ್ನ ಸೊಸೆಯಂದಿರಿಗಾಗಿ ಸ್ವಾಮಿ ಎಷ್ಟು ಕಷ್ಟಪಡುತ್ತಿದ್ದಾರೆ ಸ್ವಾಮಿ. ಎಲ್ಲವನ್ನು ಸಹಿಸಿಕೊಂಡು
ಸಂಸಾರವನ್ನು ನಡೆಸುತ್ತಿರುತ್ತಾರೆ ಸ್ವಾಮಿ. ಅಪ್ಪ ಯೇಸುವೆ, ಎಲ್ಲ ಹೆಣ್ಣು ಮಕ್ಕಳನ್ನು ದಯಸೂರು, ಕೃಪೆ ತೋರು ಸ್ವಾಮಿ. ಅಪ್ಪ ಯೇಸುವೆ, ನನ್ನ ಮೇಲೆಯೂ ಸಹ ದಯಸೂರು ಸ್ವಾಮಿ, ಕೃಪೆ ತೋರು ಸ್ವಾಮಿ. ಅಪ್ಪ, ನನ್ನ ಸ್ವರ್ಗೀಯ ಪ್ರಕರಣದಲ್ಲಿರುವ ಪ್ರತಿಯೊಂದು ಹೆಣ್ಣು ಮಗಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಅವರ ಮೇಲೆ ದಯಸೂರು, ಕೃಪೆ ತೋರು ಸ್ವಾಮಿ. ಅಪ್ಪ ತಂದೆಯೇ, ನನ್ನ ಪರಿಸರದಲ್ಲಿರುವ ಅಕ್ಕಪಕ್ಕದಲ್ಲಿರುವ ಸ್ವಾಮಿ, ನನ್ನ ವಿಚಾರಣೆಯಲ್ಲಿರುವ ಹೆಣ್ಣು ಮಕ್ಕಳು ಸ್ವಾಮಿ, ಒಂದಲ್ಲ ಒಂದು ಕೆಲಸವನ್ನು ಮಾಡುತ್ತಾರೆ, ಅವರ ಸಂಸಾರವನ್ನು ಸಾಗಿಸುತ್ತಿರುತ್ತಾರೆ ಸ್ವಾಮಿ. ಅಂತವರ ಮೇಲೆ ದಯಸೂರು, ಕೃಪೆ ತೋರು ಸ್ವಾಮಿ. ಅಪ್ಪ, ನಿನ್ನ ಏರಾಳದವರ ಪ್ರಸಾದವು ಅವರ ಮೇಲೆ ಇರಲಿ ಸ್ವಾಮಿ. ಅಮ್ಮ ಮಾತೆ ಮರಿಯಮ್ಮನವರೇ, ಆ ಮಕ್ಕಳು ನೀನು ಒಬ್ಬಳು ತಾಯಿಯಾಗಿದ್ದಂತೆ ನಮ್ಮಗೂ ತಾಯಿಯಾಗಿಯೂ ತಾಯಿ, ನಾವು ಕೆಟ್ಟದನ್ನು ಮಾಡುವಾಗ ತಪ್ಪು ದಾರಿಯಲ್ಲಿ ನಡೆಯುವಾಗ ನಮ್ಮನ್ನು ಎಚ್ಚರಿಸಿ ತಾಯಿ, ನಮ್ಮನ್ನು ಮುನ್ನಡೆಸಿ ತಾಯಿ. ಮಾತೆ ಮರಿಯಮ್ಮನಲ್ಲೇ ಇಡೀ ವಿಶ್ವದಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳಿಗೆ ತಾಯಿಯಾಗಿ ನಿನ್ನ ಮಾರ್ಗದಲ್ಲಿ ನಡೆಯುವಂತ ಕೃಪಾವರವನ್ನು ನೀಡೆಂದು ಪುತ್ರ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ತಾಯಿಯೇ. ಆಮೆನ್. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯ 2 ಸಾಮುವೇಲ 22ನೇ ಅಧ್ಯಾಯ 33ನೇ ವಾಕ್ಯ. ದೇವರು ನನ್ನ ಬಲವಾದ ಕೋಟೆಯಾಗಿದ್ದಾನೆ, ಆತನು ನನ್ನ ಮಾರ್ಗವನ್ನು ಸಾರಾಂಗ ಮಾಡುತ್ತಾನೆ. ಯಾಕೋಬ 3ನೇ ಅಧ್ಯಾಯ 18ನೇ ವಾಕ್ಯ. ಸಮಾಧಾನ ಪಡಿಸುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ದೇವರೊಡನೆ ಸುಸ್ತಂಭವೆಂಬ ಫಲವನ್ನು ಕೊಯ್ಯುತ್ತಾರೆ. ಕೀರ್ತನೆ 91ನೇ ಅಧ್ಯಾಯ 1ನೇ ವಾಕ್ಯ. ಪರಸ್ಪರ ಮರೆಯುವವನು ಪರಿಶುದ್ಧ ಆಶ್ರಯದಲ್ಲಿ ಸುರಕ್ಷಿತವಾಗಿರುವನು. ಕೀರ್ತನೆ 34ನೇ ಅಧ್ಯಾಯ 8ನೇ ವಾಕ್ಯ. ಕರ್ತನು ಒಳ್ಳೆಯವನೆಂದು ರುಚಿ ನೋಡಿರಿ, ಆತನನ್ನು ಆಶ್ರಯಿಸಿಕೊಳ್ಳುವ ಮನುಷ್ಯನು ಧನ್ಯನು. ಯೆಶಾಯ 43ನೇ ಅಧ್ಯಾಯ 4ನೇ ವಾಕ್ಯ. ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು, ಮಾನ್ಯನು, ಪ್ರಿಯನು. ಮತ್ತಾಯ 5ನೇ ಅಧ್ಯಾಯ 39ನೇ ವಾಕ್ಯ. ನಿನಗೆ ಅಪಕಾರ ಮಾಡಿದವನಿಗೆ ಪ್ರತಿಕಾರ ಮಾಡಬೇಡ. ಇಬ್ರಿಯ 11ನೇ ಅಧ್ಯಾಯ 1ನೇ ವಾಕ್ಯ. ನೋಡದೆ ವಿಶ್ವಾಸಿಸುವನು ಧನ್ಯನು. ಪ್ರಕಟಣ 19ನೇ ಅಧ್ಯಾಯ 46ನೇ ವಾಕ್ಯ. ಆತನ ಉಡುಪಿನ ಮೇಲೂ ತೊಡೆಯ ಮೇಲೂ ರಾಜಾದಿರಾಜನು ಪ್ರಭುಗಳ ಪ್ರಭು ಎಂದು ಹೆಸರು ಲಿಖಿತವಾಗಿತ್ತು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ. ಸ್ವರ್ಗೀಯ ಯಾತ್ರೆ. ಈ ದಿನದ ಪ್ರಾರ್ಥನೆ. ಆದಿಯೂ ಅಂತ್ಯವೂ ಆಗಿರುವ ದೇವಾದಿ ದೇವರೇ, ನಿಮಗೆ ಸ್ತೋತ್ರ, ಆರಾಧನೆ, ಮಹಿಮೆ. ಈ ಸುಪ್ರಭಾತದಲ್ಲಿ ನಿಮಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸುವಾಗ, ಇಂದು ನೀವು ನಿಮ್ಮ ಪುತ್ರನನ್ನು ಕಳುಹಿಸಲು ಆರಿಸಿಕೊಂಡ ಪವಿತ್ರ ಆತ್ಮಭರಿತ ಸಾಗಿಸಿದ ಮಾತೆ ಮೇರಿಯ ಪವಿತ್ರ ದಿನವನ್ನು, ಪವಿತ್ರ ಹೃದಯದ ದಿನವನ್ನು ಆಚರಿಸುತ್ತಿದ್ದೇವೆ. ನಿಮ್ಮ ವಾಕ್ಯವನ್ನು ಮಾತೆಯಲ್ಲಿ ಗರ್ಭದಲ್ಲಿ ಮಾಡಿದೆ. ಆ ಮಾತೆಯ ಪವಿತ್ರ ಹೃದಯವನ್ನು ನಮಗೆ ಕೊಡಿರಿ. ತಾಯಿ ಮಾತೆಯ ಪರಿಶುದ್ಧವಾಗಿ ಜೀವಿಸಲು, ವಿಶ್ವಾಸದಿಂದ ಜೀವಿಸಲು, ಕರುಣೆಯಿಂದ ಜೀವಿಸಲು, ಪ್ರಾರ್ಥನೆಯ ಜೀವಿತವನ್ನು ಮಾಡಲು ನನ್ನನ್ನು ಅನುಗ್ರಹಿಸಿರಿ. ಗ್ರಹದೀಪರ ಮೂಲಕವಾಗಿ ನಿಮ್ಮ ಸಂದೇಶವನ್ನು ಪಡೆದು ನಿಮ್ಮ ಪ್ರಿಯ ಪುತ್ರರಿಗೆ ಜನ್ಮವನ್ನು ಕೊಟ್ಟು ಈ ಲೋಕದಲ್ಲಿ ದೈವಾನುಗ್ರಹಗಳಾಗಿ ಮಾತನಾಡಿಸಿದ್ದೀರಿ. ಓ ನನ್ನ ದೇವರೇ, ಆ ನನ್ನ ಪರಿಶುದ್ಧ ಮಾತು ಮರೇಮನವರ ಸದ್ಗುಣಗಳು ನನ್ನ ಜೀವಿತದಲ್ಲಿ ಸದಾ ನೆಲೆಗೊಳ್ಳುವಂತೆ ಬಂದಿರಿ. ಓ ತಂದೆಯಾದ ದೇವರ ಮಾತೆ ಮರಿಯಮ್ಮನವರ ನಿಷ್ಕಳಂಕ ಹೃದಯವು ನಮ್ಮ ಹೃದಯವಾಗುವಂತೆ ಮಾಡಿರಿ. ಅಪ್ಪ ತಂದೆಗೆ ನನ್ನ ಪ್ರಾರ್ಥನೆಯನ್ನು ಆಲಿಸಿರಿ. ಓ ಪರಿಶುದ್ಧ ಮಾತೆ ಮರಿಯಮ್ಮನವರೇ, ನನಗಾಗಿ ಪ್ರಾರ್ಥಿಸಿರಿ. ನಿಮ್ಮ ನಿಷ್ಕಳಂಕ ಹೃದಯವನ್ನು ನನಗೆ ನೀಡಿರಿ. ನಾನು ಸಹ ನಿಮ್ಮಂತೆ ಈ ಲೋಕದಲ್ಲಿ ವಿಶ್ವಾಸದಿಂದ ಜೀವಿಸಲು ನನಗೆ ಬೇಕಾದ ಸದ್ಗುಣವನ್ನು ತಂದೆ ದೇವರಿಂದ ಪಡೆದುಕೊಳ್ಳಿರಿ. ನನ್ನನ್ನು ನನ್ನ ಕುಟುಂಬವನ್ನು ಆಶೀರ್ವದಿಸಿದೆ ಎಂದು ಪಿತಾಸುತ ಪವಿತ್ರ ಆತ್ಮನ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ಆಮೆನ್. ಪರಿಶುದ್ಧ ಪೂಜ್ಯ ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುವ ಸಮಯವಿದು. ಕೈಗಳಲ್ಲಿ ಜಪಸರು ನಡೆದು ನಾವು ಪ್ರಾರ್ಥಿಸುವ ಎಲ್ಲ ಹೆಣ್ಣು ಮಕ್ಕಳಿಗಾಗಿ, ನಮ್ಮೆಲ್ಲರ ಪ್ರಾರ್ಥನೆ ಸಂತಾಮರಿಯ ದೇವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ, ಎಲ್ಲ ಹೆಣ್ಣು ಮಕ್ಕಳಿಗಾಗಿ ಪ್ರಾರ್ಥಿಸಿರಿ ಎಂದು ನಾವು ಪ್ರಾರ್ಥಿಸುವ. ವಿಶ್ವಾಸದಲ್ಲಿ
ನಾವು ಸಹ ಹೆಣ್ಣು ಮಕ್ಕಳಾಗಿದ್ದೇವೆ ಎಂಬುದಾಗಿ ಹೆಣ್ಣು ಮಕ್ಕಳು ಗ್ರಹಿಸುತ್ತಾ ನಿಮ್ಮ ಕುಟುಂಬ, ನಿಮ್ಮ ಕುಟುಂಬದ ಜವಾಬ್ದಾರಿ, ನಿಮ್ಮ ಕುಟುಂಬದಲ್ಲಿ ದೇವರು ನಿಮಗೆ ಕೊಟ್ಟಂತಹ ಪತ್ನಿ ಅಥವಾ ಒಡ ಹುಟ್ಟಿದವರು, ಮಕ್ಕಳು, ಇವೆಲ್ಲರ ಹಿತೈಷಕ್ಕಾಗಿ ನಿಮ್ಮ ಊರಿನಲ್ಲಿರುವಂತಹ, ವಿಚಾರಣೆಯಲ್ಲಿರುವಂತಹ, ನಿಮ್ಮ ಕಣ್ಣುಗಳಲ್ಲಿ ಕಾಣುವಂಥ ಎಲ್ಲ ಹೆಣ್ಣು ಮಕ್ಕಳನ್ನು ಸಮರ್ಪಿಸಿಕೊಳ್ಳುತ್ತಾ ಪ್ರಾರ್ಥಿಸಿರಿ. ಹೆಣ್ಣು ಮಕ್ಕಳ ಪರಿವರ್ತನೆ ಈ ಲೋಕಕ್ಕೆ ತುಂಬ ಅವಶ್ಯಕವಾಗಿದೆ. ಹೆಣ್ಣು ಮಕ್ಕಳ ನಿಮಿತ್ತವಾಗಿ ಲೋಕವು ಅಲ್ಲೋಲ ಕಲ್ಲೋಲವಾಗುತ್ತಾ ಇದೆ. ಎಷ್ಟೋ ಜನ ಗಂಡು ಮಕ್ಕಳು ಪಾಪಕ್ಕೆ ಹೋಗುತ್ತಾ ಇದ್ದಾರೆ. ಅದರಿಂದ ಹೆಣ್ಣು ಮಕ್ಕಳ ಪ್ರಚೋದನೆಗಳು, ಅವರು ಹಾಕುವಂಥ ಉಡುಗೆ ತೊಡುಗೆಗಳು, ಅವರ ವೇಷಭೂಷಣಗಳು ಶೋಧನೆಯ ಅಡಿಯಲ್ಲಿದೆ. ಅದರಿಂದ ಎಲ್ಲ ಹೆಣ್ಣು ಮಕ್ಕಳ ಪರಿವರ್ತನೆಗಾಗಿ ಆಗ ಎಷ್ಟೋ ಜನ ಹೆಣ್ಣು ಮಕ್ಕಳು ಪ್ರಾಮಾಣಿಕತೆ, ಪರಿಶುದ್ಧತೆ, ಪತಿವ್ರತತೆ, ವಿಶ್ವಾಸದಿಂದ ಕುಟುಂಬದಲ್ಲಿ ಒಳ್ಳೆಯ ತಾಯಿ, ಪತ್ನಿಯಾಗಿ ಜೀವಿಸುತ್ತಿದ್ದಾರೆ. ಅವರು ದೇವರ ಕೃಪೆಯನ್ನು ಹೆಚ್ಚೆಚ್ಚಾಗಿ ಪಡೆದುಕೊಳ್ಳುವಂತೆ ಎಲ್ಲ ಯುವತಿಯರು ತಮ್ಮ ಪಾಪ ಜೀವಿತವನ್ನು ತೊರೆದು ದೈವ ಭಯದಿಂದ, ಕುಟುಂಬ ಭಯದಿಂದ ಬಾಳುವಂತೆ ನಾವು ವಿಶ್ವಾಸದಲ್ಲಿ ಪ್ರಾರ್ಥಿಸುವ, ಜಪಸರವನ್ನು ಕೈ ಹಿಡಿದು ಪ್ರಾರ್ಥಿಸುವ ಸಮಯವಿದು.